ಪರಮ ಪುಣ್ಯ ಕ್ಷೇತ್ರವಾದ ಪಂಡರಾಪುರ, ಪರಮ ಪಾವನ ಕಲ್ಯಾಣಮೂರ್ತಿ ಶ್ರೀ ಪಾಂಡುರಂಗನ ಆಲಯವಿರುವ ತಾಣ. ಮಹಾವಿಷ್ಣುವಿಗೆ ಶತಕೋಟಿ ನಾಮಗಳು. ಎಲ್ಲಾ ನದಿಗಳು ಎಲ್ಲೋ ಹುಟ್ಟಿ ಕಟ್ಟಕಡೆಯಲ್ಲಿ ಸಾಗರವನ್ನೇ ಸೇರುವಂತೆ ಯಾವ ಹೆಸರಿನಲ್ಲಿ ಪೂಜಿಸಿದರೂ ವಿಶ್ವರೂಪಿಯಾದ ಆ ಮಹಾವಿಷ್ಣುವಿಗೆ ಸಲ್ಲುತ್ತದೆ. ಮಹಾವಿಷ್ಣುವು ತನ್ನ ಭಕ್ತ ಪುಂಡಲೀಕನಿಗೆ ದರ್ಶನ ಕೊಡಲೆಂದು ವೈಕುಂಠದಿಂದ ಭೂಲೋಕಕ್ಕೆ ಧಾವಿಸಿ ಬಂದು ನಿಂತ ಸ್ಥಳವೇ ಈ ಪಂಡರಾಪುರ ಮಹಾಕ್ಷೇತ್ರ. ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ತಂದಾಗ ಅದರಲ್ಲಿ ಅನೇಕ ಶಾಖೆಗಳು ಉದ್ಭವಿಸಿದವು. ಅವುಗಳಲ್ಲಿ ಒಂದು ಪವಿತ್ರವಾದ ಈ ಚಂದ್ರಭಾಗಾ ನದಿಯನ್ನು ನೋಡಿದೆ. ಪರಮ ಪವಿತ್ರವಾದ ಈ ನದಿಯಲ್ಲಿ ಸ್ನಾನ ಮಾಡಿ ಪಾಂಡುರಂಗನನ್ನು ಕಾಣಲು ಭಕ್ತರು ಹೋಗುತ್ತಿದ್ದಾರೆ. ಭಕ್ತರು ದೇವರನ್ನು ಅರಸಿದರೆ ಆ ದೇವರು ಭಕ್ತರನ್ನು ಹುಡುಕುತ್ತಾ ಬರುವನೆಂಬುದಕ್ಕೆ ಈ ಕ್ಷೇತ್ರವೇ ಒಂದು ಸಾಕ್ಷಿ. ವಿಠಲ ಎಲ್ಲೇ ಇರಲಿ ಅವನು ಎಲ್ಲರಿಗೂ ಸೇರಿದವನು ಎನ್ನುವಂತೆ ಭಾರತದ ಎಲ್ಲಾ ಮೂಲೆ ಮೂಲೆಗಳಿಂದಲೂ ಜಾತಿ ಮತ ಭೇದಗಳಿಲ್ಲದೆ ಯಾತ್ರಿಕರು ಪ್ರವಾಹದಂತೆ ನುಗ್ಗಿ ಬಂದು ಈ ಕ್ಷೇತ್ರದಲ್ಲಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವರು. ಇದೊಂದು ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಮಹಾವಿಷ್ಣುವು ವಿಠಲನಾಗಿ ಕುದುರೆ ಏರಿ ಈ ಪುಣ್ಯ ಸ್ಥಳಕ್ಕೆ ಬಂದನೆಂದು ಪ್ರತೀತಿ. ಆ ಕುದುರೆಯ ಸಂತತಿಯೇ ಇಂದಿಗೂ ಪೂಜಾರ್ಹವಾಗಿ ಈ ಶುಭ ದಿನದಲ್ಲಿ ಉತ್ಸವಕ್ಕೆ ಮುಂಚೆ ಕುದುರೆಗೆ ವಿಶೇಷ ಪೂಜೆ ಮಾಡುವುದು. ಇಂದು ಪೌರ್ಣಮಿ, ಬ್ರಹ್ಮೋತ್ಸವದ ಶುಭ ದಿನ. ಪಾಂಡುರಂಗನನ್ನು ಮನೋಹರವಾದ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುವುದು. ಈ ಜನಸಾಗರವನ್ನು ಕಂಡಿರ, ಅವರ ಕಣ್ಣುಗಳಲ್ಲಿ ಉಕ್ಕಿ ಬರುವ ಭಕ್ತಿಯ ಆನಂದೋತ್ಸಾಹವನ್ನು ನೋಡಿದಿರ. ಈ ಭೂಲೋಕದಲ್ಲಿ ಭಕ್ತಿಯ ಮಹಿಮೆಯನ್ನು ತೋರಿಸಿದ ಅಪರೂಪದ ನಾರಿ ರತ್ನ ಪರಮ ಭಕ್ತೆ ಸತಿ ಸಕ್ಕೂಬಾಯಿ. ಪಾಂಡುರಂಗನ ಸನ್ನಿಧಿಯಲ್ಲಿ ಈಕೆಗೂ ಒಂದು ದೇವಾಲಯವಿದೆ. ಇದು ಸಕ್ಕೂಬಾಯಿ ಭಕ್ತಿಯಿಂದ ಪಾಂಡುರಂಗನಿಗೆ ಮೊಸರನ್ನು ಕಡೆದು ಬೆಣ್ಣೆ ತೆಗೆದು ಅರ್ಪಿಸುತ್ತಿದ್ದ ಕೊಡ. ಇವು ಸಕ್ಕೂಬಾಯಿ ತನ್ನ ಸ್ವಹಸ್ತದಿಂದ ತೊಳೆದ ಮಡಿಪಾತ್ರೆಗಳು. ಇದು ಸಕ್ಕೂಬಾಯಿ ಉಪಯೋಗಿಸಿದ ಬೀಸೋಕಲ್ಲು. ಆ ತಾಯಿ ಉಪಯೋಗಿಸಿದ ವಸ್ತುಗಳೆಲ್ಲ ಇಂದಿಗೂ ಪೂಜಾರ್ಹವಾಗಿ ಆ ಮಹಾಭಕ್ತೆಯ ಕತೆಗೆ ಜೀವಂತ ಸಾಕ್ಷಿಗಳಾಗಿವೆ. ಪಾಂಡುರಂಗನ ಲೀಲಾ ವಿನೋದವನ್ನು, ಭಕ್ತರ ಮೇಲೆ ವಿಠಲನಿಗಿರುವ ಪ್ರೇಮವನ್ನು ಕಥಾರೂಪದಲ್ಲಿ ಹೇಳಬೇಕೆಂಬ ಮಹತ್ತರ ಆಸೆಯಿಂದ ಸತಿ ಸಖೂಬಾಯಿಯ ಜೀವನದ ಸತ್ಯ ಕಥೆಯನ್ನು ಸತ್ವಪೂರ್ಣವಾಗಿ ಚಲನಚಿತ್ರ ರೂಪದಲ್ಲಿ ಕನ್ನಡ ಕುಲಕೋಟಿಗೆ ಅರ್ಪಿಸುತ್ತಿದ್ದೇವೆ. ಇದು ಕೇವಲ ಚಿತ್ರದ ಕಥೆಯಷ್ಟೇ ಅಲ್ಲ, ಪಾಂಡುರಂಗನ ಪಾದಗಳ ದಿವ್ಯ ಸನ್ನಿಧಿಗೆ ನಮ್ಮದೊಂದು ಭಕ್ತಿಯ ಕಾಣಿಕೆ.
ಸಮಸ್ತ ಲೋಕಗಳಿಗೂ ತಂದೆಯಾದ ಶ್ರೀಹರಿಯ ನಾಮಸ್ಮರಣೆಯೊಂದೇ ಮುಕ್ತಿಗೆ ದಾರಿ ಎಂದು ನಾರದ ಮಹರ್ಷಿಗಳು ಗರ್ಭಿಣಿಯಾದ ಖಯಾದು ದೇವಿಗೆ ಹರಿನಾಮದ ಮಹಿಮೆಯನ್ನು ಹೇಳುತ್ತಿದ್ದಾಗ ಆಯಾಸದಿಂದ ಖಯಾದು ದೇವಿ ನಿದ್ದೆ ಹೋದಳು. ಆ ಸಮಯದಲ್ಲಿ ಹೇಳಿ ಪೂಜ್ಯರೇ ಎಂದು ಒಂದು ಸಣ್ಣ ಧ್ವನಿ ಕೇಳಿತು. ನಾರದ ಮಹರ್ಷಿಗಳು ಅಚ್ಚರಿಯಿಂದ ಅತ್ತ ಇತ್ತ ನೋಡಿದರು. ನಾನು ಗುರುಗಳೇ ಹೇಳಿ ಎಂದಿತು ಆ ಮಹಾತಾಯಿಯ ಗರ್ಭದಲ್ಲಿದ್ದ ಶಿಶು. ನಾರದ ಮಹರ್ಷಿಗಳಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಆ ಕ್ಷಣವೇ ಆ ಕಂದನಿಗೆ ಶ್ರೀಹರಿಯ ಲೀಲೆಯನ್ನು ಭಕ್ತಿಯ ಮಹಿಮೆಯನ್ನು ಹೇಳಿದರು. ಅದಕ್ಕೋಸ್ಕರವೇ ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ಒಳ್ಳೊಳ್ಳೆಯ ವಿಷಯಗಳನ್ನೇ ಕೇಳಬೇಕು, ಮಾತಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅಮ್ಮ ಇಲ್ಲಿ ನೋಡಿ. ಏನಾಯ್ತು? ಮಗು ಹೆಣ್ಮಗು, ಕೈಕಾಲು ಆಡ್ತಾ ಇಲ್ಲ, ಕಣ್ಬಿಟ್ಟಿಲ್ಲ, ಅಳ್ತಾನೂ ಇಲ್ಲ. ಹಲವು ದೇವರಿಗೆ ಹರಕೆ ಹೊತ್ತು ಸಂತಾನ ಭಾಗ್ಯ ಪಡೆದ್ರೆ ದೇವರು ನಮ್ಗೆ ಇಂಥ ಫಲದ ಕೊಡೋದು ಅನ್ನದು ದೃಷ್ಟ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ನಾವು ಆ ಶಿಶು ನೋಡ್ಬೇಕಲ್ಲ. ಇವತ್ತು ಕೃಷ್ಣ ಜಯಂತಿ, ಒಳ್ಳೆ ಮುಹೂರ್ತದಲ್ಲೇ ಜನನವಾಗಿದೆ ಶಿಶು. ನಾವು ಆ ದೇವರನ್ನ ಶಿಲಾಮೂರ್ತಿಯಾಗಿ ಪೂಜಿಸಿದರೆ ಅವನ ಮನಸ್ಸು ಬೆಣ್ಣೆಯಷ್ಟೇ ಮೃದುವಾದದ್ದು. ತಗೊಳ್ಳಿ. ಅವನ ಕರುಣಾಸಾಗರ ರಂಗ ಪಾಂಡುರಂಗ ನೋಡಿದ್ರ ಪಾಂಡುರಂಗನ ಕರುಣೆ. ಮಗು ಕಂಡುಬಿಟ್ಟಿದೆ, ಕೈ ಕಾಲು ಆಡಿಸ್ತಾ ಇದೆ. ತಗೊಳ್ಳಿ. ಪಾಂಡುರಂಗ, ಪಾಂಡುರಂಗ, ಧನ್ಯನಾದೆ, ನಾ ಧನ್ಯನಾದೆ. ಇಲ್ಲೇ ಆಡ್ಕೊತಾ ಇರು ಪುಟ್ಟ. ಇಲ್ಲೇ ಆಡ್ಕೋತಾ ಇದ್ಲಲ್ಲ ಮಗು. ಇಷ್ಟೊಂದು ಆಟ ಸಾಮಾನು ಬಿಟ್ಟು ಇಲ್ಲಿ ಹೋದ್ಲು? ಸಕ್ಕು ಸಕ್ಕು, ಏನಂದ್ರೆ ಬನ್ನಿ ಬನ್ನಿ. ಏನಾಯ್ತು? ಮಂದಾಸನದಲ್ಲಿದ್ದ ಕೃಷ್ಣನ ತೊಟ್ಲಿಗೆ ಹಾಕಿ ಹ್ಯಾಕ್ ತೂಗ್ತಿದ್ದಲ್ಲ ನೋಡಿ. ಎಷ್ಟೇ ಆದ್ರೂ ಪಾಂಡುರಂಗನ ಹೆಸರು ಕೇಳಿ ಕಂಡ್ಬಿಟ್ಟವಳಲ್ಲ ಹೇಳು. ಪಾಂಡುರಂಗ ಪಾಂಡುರಂಗ ಭವತಿ ಭಿಕ್ಷಾಂ ದೇಹಿ. ಗುರುಗಳೇ ನನ್ಗೆ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಏನು ಮಗು? ನಾನು ಈ ಸರ ಕೊಡ್ತೀನಿ, ನೀವು ಆ ಸರ ಕೊಡ್ತೀರಾ ಗುರುಗಳೇ? ಅದು ಬಂಗಾರ ಸರ ಮಗು. ನಂಗೆ ತುಳಸಿ ಮಾಲೆ ಮೇಲೆ ಇಷ್ಟ. ಈ ವಯಸ್ಸಿನಲ್ಲಿ ಈ ತುಳಸಿ ಮಾಲೆ ಮೇಲೆ ಎಂಥ ಮೋಹ ಮಗು. ಏನ್ ನಾರಾಯಣ ದಾಸ ಅಪರೂಪಕ್ಕೆ ಬಂದ್ಬಿಟ್ಟೆ? ನಮ್ ಜಮೀನು ವ್ಯವಹಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಭಾವ, ಸಕ್ಕು ಬೆಳೆದ್ ನಿಂತ್ಬಿಟ್ಟಿದ್ದಾಳೆ? ಸಕ್ಕು ಬೆಳೆದು ನಿಂತಿರೋದು ನಿಮ್ ಕಣ್ಣು ಕಾಣಿಸ್ತಾ ಇದೆ ಅಣ್ಣ, ನಿಮ್ ಭಾವನ ಕಣ್ಣು ಕಾಣಿಸ್ತಾ ಇಲ್ವೇ? ಒಂದು ಗಂಡು ನೋಡಬೇಕು, ಮದ್ವೆ ಮಾಡಬೇಕು ಅನ್ನೋ ಯೋಚನೆ ಏನಾದ್ರೂ ಇದೆಯಾ ನಿಮಗೆ? ಯಾವುದು ಹುಡುಕೊಂಡು ಹೋದ್ರೆ ಸಿಕ್ಕೋಲ್ಲ ಕಣೆ. ಕಂಕಣ ಬಲ ಕೂಡ್ ಬರ್ಲಿ, ಅವಳು ಕೈ ಹಿಡಿಯೋ ಗಂಡು ಸಕ್ಕುನ್ ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ. ಸಾಕು ಸುಮ್ನಿರಿ. ಹರಿಕೊಟ್ ಜೋಳಿಗೆ ಅಂತ ಬಾಗಿಲಿಗೆ ನೇತ್ ಹಾಕಿದ್ರೆ ಯಾರು ಅಕ್ಕಿ ಹಾಕೋಲ್ಲ.
ಮನೆ ಮನೆಗೆ ಹೋಗಿ ಬೇಡಿದ್ರೇನೆ ಹೊಟ್ಟೆ ತುಂಬೋದು. ಭಾವ, ನಾನು ತಿಳಿದಿರೋ ಹಾಗೆ ನರಸಾಪುರದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಶ್ರೀಪತಿ ಅಂತ. ಒಳ್ಳೆ ಮನೆತನ, ತುಂಬಾ ಅನುಕೂಲವಾಗಿರೋ ಕುಟುಂಬ. ನಿಮ್ಗೆ ಒಪ್ಪಿಗೆ ಆದ್ರೆ ಹೇಳಿ, ಮಾತಾಡಿಬಿಡೋಣ. ಆಗ್ಬೋದು. ಮೊದಲ ಕೆಲಸ ಮಾಡಿ ಅಣ್ಣ. ಯಾವ್ದು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ ಕಡೆಯವ್ರಿಗೆ ಒಂದ್ ಅಡಿಕೆ ಚೂರಷ್ಟು ಕುಂದೇನಾರು ಆದ್ರೆ ನನಗೆ ಕೆಟ್ಕೋಪ ಬಂದ್ಬಿಡುತ್ತೆ. ಹಾಗೇನು ಆದಾಗ ನೋಡ್ಕೋತೀನಿ. ನಾರಾಯಣದಾಸ್ರೆ, ನೀವೇನ್ ತಿಳ್ಕೋಬೇಡಿ. ನಮ್ಮ ಅತ್ತೆ ಅವರಿಗೆ ನಾಲ್ಗೆ ಸ್ವಲ್ಪ ಉದ್ದ ಅಷ್ಟೇ, ಎಲ್ಲ ಸುಖವಾಗಿ ನಡೆದೋಗುತ್ತೆ. ಹೌದು. ನಮ್ಮಮ್ಮಂಗೆ ನಾಲ್ಗೆ ಉದ್ದನಾ? ಮದುವೆ ಮುಗಿ ನಿಮ್ಮನ್ನ ಉದ್ದುತ್ತ ಸೀಳ್ತೀನಿ ಬನ್ನಿ. ಸೀಳಕ್ಕೆ ಬಾಳೆಕಾಯಿ ಅಂತ ತಿಳ್ಕೊಂಡು ದೀರ್ಘ ಸುಮಂಗಲಿ ಭವ. ಮಗು, ಇನ್ನು ಮೇಲೆ ನಿನಗೆ ಗಂಡನೇ ದೇವರು, ಅತ್ತೆ ಮಾವಂದರೆ ತಾಯಿ ತಂದೆಯರು, ಅತ್ತಿಗೆ ನಾದಿನಿಯರೇ ಅಕ್ಕ ತಂಗಿಯರು. ಅವರೆಲ್ಲರೂ ಮೆಚ್ಚೋ ಹಾಗೆ ನಡ್ಕೊಂಡು ಎರಡು ಮನೆಗೂ ಕೀರ್ತಿ ತಗೊಂಡ್ಬ. ಪಾಂಡುರಂಗ ನಿನಗೆ ಒಳ್ಳೇದು ಮಾಡಿ. ನೋಡಿದ್ದೀನ ಮಾವನ್ನ ತಾಳಿ ಕಟ್ಕೊಂಡ ತಕ್ಷಣ ನಿನ್ ಕಾಲಕ್ಕೆ ಬೀಳ್ದೆ ಯಾರು ನಡ್ಕೊಂಡು ಹೋಗಿ ಅವ್ ಯಾವನ ಗಡ್ಡವನ್ ಕಾಲಕ್ಕೆ ಬೀಳ್ತಾಳಲ್ಲೇ. ನಮ್ಮನ್ನೆಲ್ಲ ಕಾಯಿಸ್ತಾ ಅದೇನ್ ಮಾಡ್ತಾ ಇದ್ದಾಳೆ ನಿಮ್ ಮಗಳು ಒಳಗೆ? ಸಕ್ಕು, ಬೇಗ ಬಾಮ್ಮ. ಸಕ್ಕು, ದೀರ್ಘ ಸುಮಂಗಲಿ ಭವ. ಮದುವೆ ಮನೆ ಚಪ್ಪರದಲ್ಲಿ ನಿಂತು ಸತ್ತವ್ರ ಮೇಲೆ ಅರ್ಥ ಗಳಿಸಿದಿರಲ್ಲ, ಅದೇನ್ ಬಂದಿದೆ ನಿಮ್ಗೆ? ಏನ್ ತಾಯಿ ಇಂಥ ಮಾತಾಡ್ತಿದ್ದೀರಾ? ಒಬ್ಳೆ ಮಗಳು ದೂರ ಕಳಿಸ್ತಿದ್ದಾಳಲ್ಲ ಅಂತ ತಾಯಿ ಕೇಳಲು ಸಂಕಟ ಪಡ್ತಾ ಇದ್ರೆ ಮಗಳನ್ನ ಸುಡೋರ್ಗ ಕಳಿಸ್ತಿದ್ದೀರಾ? ಗಂಡರ ಮನೆಗೆ ಕಳ್ಸೋಕೆ ಹೀಗಾಡೋರನ್ನ ನಾನ್ ಯಾವ ಸೀಮೆಲೂ ನೋಡಿಲ್ಲ. ನಿನಗೆಲ್ಲಿಂದ ಬರಬೇಕೆ ಆ ಅನುಭವ? ಪಾಪ. ಏನಂದೆ? ನೀವು, ನಿಮ್ಮಮ್ಮ, ನಿಮ್ ಮಗಳು ವಂಶ ಪಾರಂಪರ್ಯದಿಂದ ಒಂದೇ ಮನೆಯಲ್ಲಿ ಇದ್ದೀರಲ್ಲ, ನಿಮಗೆಲ್ಲಿಂದ ಬರಬೇಕು ದುಃಖ ಅಂದೆ ಅಷ್ಟೇ. ಬೇರೆ ಮೇನತ್ತಪ್ಪ. ಅಮ್ಮ ಅಮ್ಮ, ನಾನ್ ಮೇಲೆ ಕೂತೀನಿ ಕಣೆ. ನೀ ಎಲ್ಲೇ ಹೋಗ್ತೀಯ ಮೇನೆ ಹತ್ತಕ್ಕೆ? ನಾನು ಅವತ್ತೆಲ್ಲ ಸಿದ್ಧ ಮಾಡಿ ಕರೆದಾಗ ನಿಮ್ಮ ಅಮ್ಮನ ಸೆರಗಲ್ಲಿ ಹೋಗಿ ಸೇರ್ಕೊಂಡೆ. ಪಾಪ ತಕ್ಕು ಬಾ, ಈಗ ತಾನು ಮದುವೆ ಆಗಿದೆ, ಆಕೆ ಕೂತ್ಕೊಂಡು ಹೋಗ್ಲಿ. ನಾನು ಇದೀನಲ್ಲ, ನಾನು ಬೆನ್ನು ಹತ್ತು, ನಾನು ಇನ್ನು ಹೊತ್ಕೊಂಡು ಹೋಗ್ತೀನಿ. ಸಾಕು, ಸುಮ್ಮನಿರ್ರಿ, ಏನ್ ಮಾತಾಡ್ತೀರಾ? ಬೇಳೆ ಮೀರುತ್ತೆ, ಹೊರಡಿಯಪ್ಪ. ಶ್ರೀಪತಿ, ಸಕ್ಕು ಬಾಯಿನ ಚೆನ್ನಾಗಿ ನೋಡ್ಕೊಳ್ಳಯ್ಯ, ಆಕೆ ಮನಸ್ಸು ನೋಯಿಸ್ಬೇಡ. ನೀವೇನ್ರಿ ನಮ್ಮ ಅಣ್ಣನ್ ಹೇಳೋದು? ಸುಮ್ಮನಿದೆ, ಮನಸ್ಸಿನ ನೋವು ಬಗ್ಗೆ ನಿನಗೇನೆ ಗೊತ್ತಾದ ಅರ್ಥ. ಸಮಾಧಾನ ಮಾಡ್ಕೋಕೋದ. ಬಲಗಾಲಲ್ಲಿ ತಳ್ಳಿ ಒಳಗ್ ಬಮ್ಮ. ಪ್ರಯಾಣ ಸುಖವಾಗಿತ್ತೇನಮ್ಮ? ನಿಮ್ ಸೊಸೆ ತುಂಬಾ ಮುದ್ದಾಗಿದ್ದಾಳೆ. ಸಾಕು
ಸುಮ್ನಿರೆ, ನಾನೇನಾಗಿದ್ದೀನಿ? ನನ್ ಸೌಂದರ್ಯ ನೋಡಿ ತಾನೆ ಇವ್ರು ಮನೆ ಮುಂದೆ ಕೂತು ಉಪವಾಸ ಮಾಡಿ ನನ್ ಕೈ ಹಿಡಿದಿದ್ದು. ಅಯ್ಯೋ ಪಾಂಡುರಂಗ, ನಾನು ಅವಳ ವಯಸ್ಸಿನಲ್ಲಿ ಹೇಗಿದ್ದೆ ಗೊತ್ತಾ? ಗೊತ್ತು. ನೀವು ಅಷ್ಟಲಕ್ಷ್ಮಿ, ನಿಮ್ ಮಗಳು ಗಜಲಕ್ಷ್ಮಿ. ಅದಕ್ಕೆ ನಮ್ಮ ಮಾವ ಈ ಮನೆ ಕಟ್ಟಬೇಕಾದ್ರೆ ನಿಮ್ಮಿಬ್ಬರನ್ನು ಹೊಸಲ ಮೇಲೆ ನಿಲ್ಲಿಸಿದಾರೆ ನೋಡಿ. ಹೇಗಿದೆ ಪಾಂಡುರಂಗ, ನಿನ್ನಿಂದ ಈ ಮಂಟಪಕ್ಕೆ ಒಂದು ಕಳೆ ಬಂತು. ಮಂಟಪಕ್ಕಲ್ವೇ ಕಳೆ ಬಂದಿರೋದು, ಕಳಂಕ ಬಂದಿರೋದು ನಮಗೆ. ನಿಮ್ ಮಾವ ಪಾಂಡ್ರಂಗ ಪಾಂಡ್ರಂಗ ಅಂತ ಹೇಳಿ ಈ ಮನೆ ಬಿಟ್ಟು ಯಾವ್ದೋ ಮಠಕ್ಕೆ ಸೇರ್ಕೊಂಡ್ರು. ಈ ಮನೆಯಲ್ಲಿ ವಿಗ್ರಹಾರಾಧನೆ ಇಲ್ಲ. ಅದಕ್ಕೆ ನಮ್ಮನೇಲಿ ಯಾವ್ದೋರ್ ಪಟನೂ ಹಾಕಿಲ್ಲ, ಪೂಜೆನೂ ಮಾಡಲ್ಲ. ಯಾಕೆ ಅಷ್ಟು ಸುಳ್ಳು ಹೇಳ್ತಿದ್ದೀರಿ? ತಾಯಿ ಮಗಳು ಇಬ್ರು ದಿನ ಬೆಳಗಾದ ನನಗೆ ಮಾಡ್ತಿರಲ್ಲ ಪೂಜೆ ಅನಿಸ್ಕೊಂಡಿರುವ ಹಳೆ ದೇವರು. ಏನಂದೆ? ಇರೋದನ್ನ ಹೇಳ್ದಾಟೆ. ಏನಮ್ಮ ಸಕ್ಕುನ ಈಗ ತಾನೇ ಮನೆ ತುಂಬಿಸ್ಕೊತಾ ಇದೀಯಾ? ಆಗ್ಲೇ ನಿನ್ ದರ್ಪ ಶುರು ಮಾಡ್ಬಿಟ್ಯಾ? ಶ್ರೀಪತಿ, ನಾನ್ ಈ ಮನೆ ಯಜಮಾನಿ. ನಾನ್ ಹೇಳ್ದಾಗ ಕೇಳ್ದವ್ರ ಮಾತ್ರ ಈ ಜಾಗ. ಏನಾರ ಮಾಡ್ಕೊ. ಅತ್ಯಮ್ಮ, ನೀವೇನು ತಿಳ್ಕೊಳ್ಳದೆ ಹೋದ್ರೆ ನಂದೊಂದು ಸಲಹೆ. ಏನದು? ಹೇಳ ಹೇಳ್ರಿ. ಹೇಳ್ತೀನಿ. ಪಾಪ ಸಕ್ಕುಬಾಯಿ ಪಾಂಡುರಂಗನ್ನ ತವ್ರ ಮನೆಯಿಂದ ತಂದಿದ್ದಾಳೆ. ಆಕೆ ಕೋಣೆನಾದ್ರೂ ಇಟ್ಕೊಂಡು ಅದನ್ನ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ದಯವಿಟ್ಟು. ಸರಿ ಸರಿ ಆಯ್ತು, ಬರ್ತೀನಿ. ಸಕ್ಕು, ಅಡ್ಗೆ ಕಾಸಿನ ಸರ ಒಡ್ಯಾಣ ಎಲ್ಲ ಬಿಚ್ಚಿಟ್ಟು ಮನೆ ಕೆಲಸ ನೋಡ ಹೋಗು. ನಾವೇ ನಿನ್ ಹಾಗೆ ಮೇನೇಲಿ ಕೂತ್ಕೊಂಡ್ ಬಂದಿಲ್ಲ, ನಡ್ಕೊಂಡ್ ಬಂದಿದೀವಿ. ನನಗಂತೂ ಮನೆ ಕೆಲಸ ಮಾಡಕ್ಕಾಗಲ್ಲಪ್ಪ. ಅಜ್ಜರ್ತಾರೆ ಸೀರೆನು ಬಿಚ್ಚು. ಶ್ರೀಪತಿ, ಯೋಚನೆ ಮಾಡ್ಬೇಡ. ಬಾ ಬಾ. ನೋಡಿದ್ಯಾ? ಹೈ, ಏನ್ ಹೆಂಗಸರಪ್ಪ ಇವ್ರು. ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಬೇಡವೆ? ಯಾವ ಪದಾರ್ಥ ಎಲ್ಲಿದ್ರು ಅದು ಅಲ್ಲೇ ಇರಬೇಕು. ಹೈ, ನೋಡ್ ಬಾವಾ, ಆರತಿ ಎತ್ತೋದಕ್ಕೆ ಬಂದಿದ್ರಲ್ಲ ಆ ಹೆಣ್ಣು ಮಕ್ಕಳು, ಅವ್ರು ಹೊಟ್ಟೆ ತುಂಬಾ ಊಟ ಕಳಿಸಿದ್ರ? ಅದು ಇಲ್ಲ. ಹೋಗಿ ತಾಂಬೂಲ ಕೊಟ್ರ? ನಮ್ಮಮ್ಮನ ಸ್ವಭಾವ ನನಗ್ ಗೊತ್ತಿಲ್ವಾ? ಯಾರ್ದೋ ಮನೆ ಹೆಣ್ಣನ್ ಕರ್ಕೊಂಡ್ಬಂದು ಇವ್ರ ಹತ್ರ ಯಾಕೆ ಒದ್ದಾಡಿಸ್ಬೇಕು ಅಂತಲೇ ಇಷ್ಟು ವರ್ಷ ಮದುವೆ ಬೇಡ ಅಂತಿದ್ದೆ. ನಿನ್ನ ಮಾತಕ್ಕೆ ಕಟ್ಬಿಟ್ಟು ಮರ್ಯಾದೆ ನೋಡು, ಸೊಸೆ ನಡೆಸ್ಕೊಳ್ಳೋ ರೀತಿ ಅವರು. ಹೋಗ್ಲಿ ಬಿಡು ಬಾವಾ. ಸಕ್ಕುಬಾಯಿ ಶಾಂತ ಸ್ವಭಾವದವ್ರು. ಆಕೆ ಪ್ರಭಾವದಿಂದ ಆದ್ರೂ ಇವರಿಬ್ಬರಿಗೆ ಸದ್ಬುದ್ಧಿ ಬರಲಿ. ಆ ಪಾಂಡುರಂಗ ಒಳ್ಳೇದು ಮಾಡ್ತಾನೆ. ಅಮ್ಮನ ಮೇಲೆ ನಿನಗೆ ಬೇಜಾರ? ಯಾಕೆ? ಮಾತ್ಗೂ ಕೂಗಾಡ್ತಿರ್ತಾಳೆ, ಬೈತಾಳೆ. ಅದಕ್ಕೆ ಬೈತಾ ಹೇಳೋರು ಬದುಕೋಕ್ ಹೇಳ್ತಾರೆ ಅಂತ ಗಾದೆನೇ ಇದೆ. ದೊಡ್ಡವ್ರು ಹೇಳೋದು ನಮ್ಮೊಳ್ಳೇದಕ್ಕೆ ತಾನೆ. ನೀನೆಷ್ಟು ಒಳ್ಳೆಯವಳು ಸಕ್ಕು. ನೀನು ಅಷ್ಟೇ. ಹಾ, ತಗೋ ಸಕ್ಕು. ನೀನು ನನ್ನ ಮಾತು ಕೇಳ್ತೀನಿ, ಸಂಕೋಚ ಇಲ್ಲದೆ ಉತ್ತರ ಹೇಳ್ತೀಯ? ನಿನ್ನ ಮನಸ್ಸಲ್ಲಿ ಏನು ಆಸೆ ಇದೆ? ನೀವು ಸಂತೋಷವಾಗಿರ್ಬೇಕು. ಬೇರೆ ಏನು ಆಸೆ ಇಲ್ವಾ? ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡಬೇಕು, ಬ್ರಹ್ಮೋತ್ಸವ ನೋಡ್ಬೇಕು ಅನ್ನೋದೇ ನನ್ನ ಮಹತ್ತರವಾದ ಬಯಕೆ. ಹಾಗ ನನ್ನ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗ್ತೀರಾ? ಅಮ್ಮ ಸಂತೋಷವಾಗಿದ್ದಾಗ ಇಬ್ಬರು ಕೇಳೋಣ. ಏ ಸಕ್ಕು, ಉಯ್ಯಾಲೆ ಮೇಲೆ ಕೂತ್ಕೊಂಡು ಮೆರೀತಾ ಇರೋದಲ್ದೆ
ಹೊತ್ತನಿಗೆ ಅರ್ಚ್ಕೋತಾ ಇದೆಯಲ್ಲ, ನಾವೆಲ್ಲ ಹೇಗೆ ನಿದ್ದೆ ಮಾಡ್ಬೇಕು? ಅತ್ಯವ್ವ, ಸಕ್ಕುಬಾಯಿ ಪ್ರಾರ್ಥನೆ ಮಾಡಿದ್ದು ನಿಮ್ಮ ನೆಬ್ಸಕ್ಕಲ್ಲ, ಆ ಪರಮಾತ್ಮ ಪಾಂಡುರಂಗ ನೆಬ್ಸಕ್ಕೆ. ನಿಮಗೆಲ್ಲಿಂದ ಬರಬೇಕು ಭಕ್ತಿಯ ಗಂಧ? ಹೌದತ್ತೆ, ಪಾಂಡುರಂಗನಿಗೆ ಸುಪ್ರಭಾತ ಹಾಡ್ತಾ ಇದ್ದೆ. ಅವನ್ ಯಾಕೆ ಸುಪ್ರಭಾತ? ಅವನೇ ನಮಗ್ ತೂಕಡಿಸ್ತಾನ, ಆ ಕಳಿಸ್ ನಿದ್ದೆ ಮಾಡ್ತಾನ. ಅಜ್ಞಾನಿಗಳು. ಇವತ್ತೇ ಕೊನೆ. ಪೂಜೆ ಪುನಸ್ಕಾರ ಅಂತ ಈ ಮನೇಲಿ ರಾಧ ಅಂತ ಮಾಡಿದ್ರೆ ಈ ಗೊಂಬೆ ನಿನ್ ಕೈಲಿ ಇರೋಲ್ಲ, ಬೀದಿಲ್ ಬಿದ್ದಿರುತ್ತೆ. ಜೋಕೆ ಅತ್ತೆ, ದೇವರ ಪೂಜೆ ಮಾಡೋದು ಅಪರಾಧನಾ? ಹೌದೇ, ಈಗ ಪೂಜೆ ಮಾಡಿ ತಲೆ ಕೆಟ್ಟೆ. ನಮ್ ಶ್ರೀಪತಿ ಅಪ್ಪ ಬೈರಾಗಿಗಳ ಜೊತೆ ಓಡ್ ಹೋಗಿದ್ದು. ನಮ್ಮ ಮಾವ ಅವರು ಭಕ್ತಿಯ ಪ್ರಭಾವದಿಂದ ಈ ಮನೆ ಬಿಟ್ಟು ಹೋಗ್ಲಿಲ್ಲ, ನಿಮ್ಮಿಬ್ಬರು ಕಿರುಕುಳದ ಪ್ರಭಾವದಿಂದ ಓಡೋದ್ರು. ನಾನೇನ್ ಹಾಗೆ ಓಡೋಗಲ್ಲಮ್ಮ. ಅಂದ್ರೆ ನಿನ್ ಹೆಂಡತಿ ದಿನವೆಲ್ಲ ಪೂಜೆ ಮಾಡ್ಕೊಂಡಿರ್ಲಿ, ಮನೆ ಕೆಲ್ಸ ನಾನ್ ಮಾಡ್ಲಿಂದ ತಾನೇ ಏನ್ ಮಾತನಾಡ್ತಾ? ಸತ್ಯಭಾಮ, ಕಾಲ್ ಮನೆ ಕಲ್ಲಾಯ್ತು ಅಂತ ಕಾಲ್ ಕೇಳ್ಕೊಂಡು ಜಗಳಕ್ ಬರ್ಬೇಡ. ನೋಡಿದ್ಯ ನಮ್ಮ ಅಣ್ಣನ ಹೆಂಡತಿ ಮುಂದೆ ಹೇಗೆ ಆಕ್ಷೇಪಣೆ ಮಾಡ್ತಾನೆ ಅಂತ. ಸತ್ಯಭಾಮ, ಸಕ್ಕುಬಾಯಿ ಅವನ ಹೆಂಡತಿ, ಅದು ಅವನ ಸಂಸಾರದ ವಿಷಯ. ಉರಿಯೋ ಬೆಂಕಿನ ಎಣ್ಣೆ ಯಾಕೆ ಹೋಗ್ತೀಯ ನೀನು? ನೋಡು, ಮದುವೆಗೆ ಬಂದ್ವೋ ಇಲ್ವೋ? ಆಯ್ತು, ಇನ್ನು ಗಂಟು ಮುಟ್ಟೆ ಕಟ್ಕೊಂಡು ನಡಿ ನನ್ ಜೊತೆಲಿ. ನಾನ್ ಬರಲ್ಲಪ್ಪ. ನಿನ್ ಮುಸುಡಿಗೆ 2 ಅಂಕಣದಷ್ಟು ಮನೆ ಇಲ್ಲ, ನಿನ್ ಜೊತೆಲಿ ಬಂದು ಸಂಸಾರ ಮಾಡ್ಬೇಕಾ? ಬರೋದಿಲ್ಲ, ಹೋಗೋ. ನಿಮ್ಮ ಮನೆಯಲ್ಲಿರೋದಕ್ಕ ನಮ್ಮಮ್ಮನ ಹೊಡೆದ ಎಲ್ಲ ಮದುವೆ ಮಾಡ್ಕೊಂಡಿದ್ದು ನೀನ್ ಹೇಳೋ ಬಾವ. ಹೌದು ಬಾಮ, ನೀನ್ ಅವನ ಜೊತೆ ಸಂಸಾರ ಮಾಡ್ಬೇಕಾದ್ ನಿನ್ ಧರ್ಮ. ನೀನ್ ಮುಚ್ಚೋ ಬಾಯಿ. ನೀ ಏನು ಅಡಿಗೆ ಮಾಡ್ಬೇಡ ಕಣೆ, ನಾ ಮಾಡ್ಕೋತೀನಿ, ಸುಮ್ನೆ ಜೊತೆಲಿರು. ಶ್ರೀಪತಿ, ಈ ಮನೆಯಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡೋಳು ನಾನು. ಪಶುಪತಿ, ನನ್ನ ಮಗಳು ನಿನ್ ಜೊತೆ ಬರೋದಿಲ್ಲ. ಬೇಕಾದ್ರೆ ನೀನೇ ಈ ಮನೇಲಿ ಬಿದ್ದಿರು. ಹೇಗಿದ್ರು ಜಗಲಿ ದಂಡವಾಗಿದೆ. ಜಗಲಿ ಮೇಲೆ ನಾನು ನಿಮ್ ಮಗಳು ಮಲಕೊಂಡ್ರೆ ನೋಡಿ ಜನ ಏನಂತಾರೆ? ನಾನೇ ನಿಮ್ ಜೊತೆ ಜಗಲಿ ಮಲಗಲ್ಲ, ನೀವ್ ಒಬ್ರೆ. ನಾ ಒಬ್ಬನೇ ಮಲಗೋದಕ್ಕೆ ನಾನೇ ನಾಯೇನೆ ಕತ್ತೆ? ಅಮ್ಮ ಕತ್ತೆ ಅಂತಾರೆ ನೋಡು. ಮರ್ಯಾದೆ ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ಇರೋ ಒಂದು ಮನೇನೋ ಮಾರ್ಬಿಟ್ಟು ಛತ್ರದ ಒಬ್ಬನೇ ಮಲಕೊಡ್ತೀನಿ ನೋಡು. ನೀವು ಛತ್ರಕ್ಕಾದ್ರೂ ಹೋಗಿ, ಕಾಡ್ಗಾದ್ರೂ ಹೋಗಿ, ನನ್ಗೇನು? ಅಷ್ಟೇನಾ? ಸರಿ, ಬರ್ತೀನಿ. ಏ ಭಾವ, ಹೋಗ್ಬೇಡ, ನಿಂತ್ಕೊಳ್ಳೋ. ಭಾವ, ಕಟ್ಕೊಂಡ್ ಹೆಂಡತಿಗೆ ನಾನು ಬೇಡವಾದ್ಮೇಲೆ ನಾನು ಇಲ್ಲಿದ್ದು ಏನೋ ಮಾಡೋದು. ಬರ್ತೀನತ್ತೆ. ಓಹ್, ಸಕ್ಕುಬಾಯಿ, ನಾನು ಈ ಮನೆಗೆ ಅಡಿಗೆ ಬಂದು ಈ ತಾಯಿ ಮಗಳ ಹತ್ರ ಸಿಕ್ಕಾಕೊಂಡು ನನ್ನ ಜನ್ಮ ತೊಳೆದು ಬಿಟ್ರಮ್ಮ. ನೋಡಮ್ಮ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿರೋದು ಶ್ರೀಪತಿಯ ಪುಣ್ಯಮ್ಮ. ತಾಳ್ಮೆಯಿಂದ ಈ ಸಂಸಾರ ತೂಕೊಂಡು ಹೋಗಮ್ಮ. ಶ್ರೀಪತಿ ಬಹಳ ಒಳ್ಳೆಯವನು. ನೋಡಮ್ಮ, ನೀನ್ ನಂಬಿರೋ ಪಾಂಡುರಂಗ ನೀನ್ ಯಾವತ್ತೂ ಕೈ ಬಿಡಲ್ಲಮ್ಮ, ಯಾವತ್ತೂ ಕೈ ಬಿಡಲ್ಲ. ಈ ತಾಯಿ ಮಗಳಿಗೆ ಆ ದೇವರು ಮನುಷ್ಯ ಜನ್ಮ ಕೊಟ್ಟ, ಅದೇ ಗುಣ ಕೊಟ್ಟಿಲ್ವಲ್ಲ ನಮಗೆ. ಇವ್ರು ಋಣ ತೀರೋವರೆಗೂ ಹತ್ರ ಹೆಣಗಾಡ್ಬೇಕಲ್ಲ. ಬರ್ತೀರೇ? ಏನಮ್ಮ ನೀನೇ ನಿನ್ ಕೈಯಾರ ನಿನ್ ಮಗಳ ಬಾಳನ್ನ ಹಾಳು ಮಾಡ್ತಿದ್ಯಲ್ಲಮ್ಮ. ಶ್ರೀಪತಿ, ಅಮ್ಮನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯ ಬಂತ ನಿನಗೆ? ನಿನಗೆ ಯಾರು ಹೇಳ್ತಾರೆ? ಅಮ್ಮ, ತಪ್ಪು ಅಣ್ಣಂದಲ್ಲಮ್ಮ. ಮನೆ ತುಂಬಿಸ್ಕೊಂಡ್ಯಲ್ಲ, ಆ ನಿನ್ ಮುದ್ದಿನ ಸೊಸೆ ಅವಳ್ದು. ತಪ್ಪು ಇಲ್ಲದೆ ಇರೋದು ಮನೇನೆ ಬಿಕ್ಕೋ ಅಂತಿದೆ. ಹೌದು ಕಣೆ, ಹೆಣ್ಮಕ್ಳ ಹೆತ್ರೆ ಹೀಗೆ. ಗಂಡು ಮಗನಾಗಿದ್ರೆ ನಿನ್ಗೊಬ್ರು ಸೊಸೆ ಅಂತ ಅನ್ಕೊಡ್ತಿದ್ದ. ಸೊಸೆ ಇಲ್ಲ ಅನ್ನೋ ಚಿಂತೆ ನಂಗಿಲ್ಲ ರೀ. ಸಕ್ಕು ಆ ಮನೆಯಲ್ಲಿ ಹೇಗಿರ್ತಾಳೋ ಏನೋ ಅಂತ. ಅವಳಿಗೇನೆ ಒಳ್ಳೆ ಗಂಡ, ಶ್ರೀಮಂತ ಬೇರೆ. ಶ್ರೀಮಂತಿಗೆ ಮುಖ್ಯ ಅಲ್ಲ ರೀ. ಅವಳು ಊರಿಗೆ ಹೊರಡೋ ದಿನ ಅವಳ ಅತ್ತೆ ಮಾತಾಡೋದ್ ರೀತಿ ನೆನ್ಸ್ಕೊಂಡ್ರೆ ನನಗೆ ಯಾಕೋ ಭಯ. ಸಕ್ಕು ಅತ್ತೆನ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾರೆ ಅಷ್ಟೇ, ಆದ್ರೆ ಮನಸ್ಸು ಒಳ್ಳೇದು. ಹಾಗಿಲ್ದೇ ಇದ್ರು ನಿನ್ನ ಮಗಳು ಅವ್ರ ಗುಣಾನೇ ಬದಲಾಯಿಸ್ಬಿಡ್ತಾಳೆ ಕಣೆ. ನನ್ನ ಮಗಳು ಪುರುಷಮಣಿ ಇದ್ದ ಹಾಗೆ. ಪಾಂಡುರಂಗ, ಗೋಪಾಲ, ಎಷ್ಟೊಂದು ಮುದ್ದಾಗಿದೆಯಾ ಸ್ವಾಮಿ. ನಿನ್ನ ಹೀಗೆ ನೋಡ್ತಾ ಇರೋಣ ಅನ್ಸುತ್ತೆ. ಏನೇ ಅಂಗೈ ಮೇಲೆ ಬೆಣ್ಣೆ ಇಟ್ಕೊಂಡು ಯಾರು ಧ್ಯಾನ ಮಾಡ್ತಿದ್ಯಾ? ಪಾಂಡುರಂಗನ್ ಧ್ಯಾನ ಮಾಡ್ತಿದ್ದೆ. ಹೀಗ್ ನೀನ್ ಪಾಂಡುರಂಗನ್ ಧ್ಯಾನ ಮಾಡ್ತಿದ್ರೆ ನಾ ಊಟ ಮಾಡ್ದಾಗೆ ಆ ಬೆಣ್ಣೆ ಇಲ್ಲಿ ಹಾಕು. ಈ ಮಜ್ಜಿಗೆ ತಗೊಂಡೋಗಿ ಆ ನೆಲ ಮೇಲೆ ಇಡು.
ಅಯ್ಯೋ 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 ರಾಧೆ ಬಂತು ದೊಡ್ಡ ರೋಗ ಮಜ್ಗೆನೂ ಚಲಿದ್ದದೆ ಮಡಕೆನೂ ಹೊಡೆದಾಕ್ಬಿಟ್ಟಿಯಲ್ಲೇ ಅತ್ತೆ ಕೃಷ್ಣನೂ ಇಲ್ಲ ರುಕ್ಮಿಣನೂ ಇಲ್ಲ ನಿನ್ನ ಹೀಗೆ ಬಿಟ್ರೆ ನಮ್ಮ ಮನೆನೆಲ್ಲ ತೊಳೆದಾಕ್ಬಿಡ್ತೀಯ ಆ ಚೂರ್ನೆಲ್ಲ ಎತ್ತಿ ಅಚ್ಕಟ್ ಮಾಡೆ ಮೂದೇವಿ ಮೂದೆ ಅಯ್ಯೋ ಪಾಪ ನಮ್ ಪಶುಪತಿಗೆ ಈ ವನವಾಸ ಬರಬಾರ್ದಾಗಿತ್ತಯ್ಯ. ಹೌದಪ್ಪ. ಯಾಕಯ್ಯ ಬರಬಾರದು? ಪರಮಾತ್ಮ ಪಾಂಡುರಂಗನಿಗೆ ರಾಮಾವತಾರದಲ್ಲಿ ವನವಾಸ ಪಡ್ಲಿಲ್ವೇ? ಅವನು ಅಪವಾದವಂತು ಅಂತ ಹೆಂಡತಿ ಸೀತೆನೆ ಓಡಿಸ್ಬಿಡ್ಲಿಲ್ವೇ? ನಮ್ಮ ಗತಿ ಹೇಳಯ್ಯ. ಇವ್ರ ಹೆಂಡತಿನೇ ಓಡಿಸ್ಬಿಟ್ರು. ಸುಮ್ಮನೆ ಓಡಿಸಿದ್ದೇನಯ್ಯ. ತಾಯಿ ಮಗಳು ಇಬ್ರು ಸೇರಿ ಬಾಯಿಗೆ ಬಂದಾಗ ಬೈದು ಹೂಗುದು ಉಪ್ಪಿನಕಾಯಿ ಹಾಕಿ ಓಡಿಸುದು. ನಮ್ಮ ಕರ್ಮ ಕುಡಿಯಕ್ ನೀರಿಗೂ ಗತಿ ಇಲ್ಲ. ಬೇಡಪ್ಪ ಮದುವೆ ಆಧಾರ ಪಾಡು. ನಮ್ ಪಶುಪತಿ ಪತಿ ಆದ್ಮೇಲೆ ಅನಾಥನಾಗ್ಬಿಟ್ನಲ್ಲಯ್ಯ. ಗುರಪ್ಪ ಮದ್ವೆ ಆದರೆಲ್ಲ ಸಂತೋಷ ಆಗಿದ್ದಾರೆ ಅನ್ಕೊಂಡಿದ್ಯಾ? ನಾನ್ ಹಾಗೆ ಅಂದ್ಕೊಂಡಿದ್ದೀನಿ. ನೋಡು ನಾನು ಎಷ್ಟು ಸ್ವರ್ಗ ಹೋಗ್ಬಿಟ್ಟಿದ್ದೀನಿ ನೋಡು. ಹೌದಪ್ಪ ಭೀಮಣ್ಣ, ನೀನು ತುಂಬಾ ಹೊರಗೋಗ್ಬಿಟ್ಟಿದೀಯ. ನಮ್ ಪಶುಪತಿ ಇದ್ದದ್ದೆಲ್ಲ ದಾನ ಮಾಡ್ಬಿಟ್ಟು ಈಗ ನಮ್ಮನ್ನೇ ಶಿಷ್ಯರಾಗು ಅಂತ ಕೇಳ್ತಿದ್ದಾನೆ. ಆಗೋಣವೆ ತಕ್ಷಣ ಆಗ್ಬಿಡೋಣ. ಯಾಕೆಂದ್ರೆ ಎರಡು ಹೊತ್ತು ಊಟಕ್ಕೂ ಚಿಂತೆ ಇಲ್ಲ. ಇದು ನಿನ್ ಚಿಂತೆ. ಆಗ್ಲಿ ಆಗ್ಲಿ. ಆ ಸೋನಾಬಾಯಿ ಅವಳೇ ಬಂಗಾರ ಹಾಕೊಂಡಂಗ ಆಡ್ತಾಳಲ್ರಿ? ಹೌದ್ರಿ. ಏನಯ್ಯ ಪಶುಪತಿ, ಪುಷ್ಕರಣಿಗೆ ನೀರ್ ತರಕ್ಕೆ ನೀನೇ ಹೊರಟಿಯಾ? ಶಾಂತಾಬಾಯಿ ಅವರೇ, ನಮ್ಮ ಕೆಲಸ ನಾವು ಮಾಡೋದೇ ಉತ್ತಮ. ನಿನ್ ಹೆಂಡತಿಯಲ್ಲಿ ತವರು ಮನೇಲಿದ್ದಾಳೆ. ಅವ್ರ ಮನೇಲಿ ತಾಳಿ ಕಟ್ಟಿದ್ಯಾ? ಅವ್ರ ಅಮ್ಮನ ಮದುವೆ ಆದ ದಿವಸದಿಂದ ತವರು ಮನೇಲೇ ಇದ್ದಾಳಂತೆ. ಅವ್ರ ವಂಶಾನೇ ತವರು ಮನೆ ಬಿಟ್ಟು ಬಂದವ್ರಲ್ವಂತೆ. ಅವ್ರ ಅಮ್ಮ ಅಲ್ಲೇ ಇರ್ಲಿ, ನಿನ್ ಹೆಂಡತಿ ನೀನ್ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಎಳಕೊಂಬರಕ್ಕೆ ಅವಳೇನು ಪಶುನೇ. ಈ ಪಶುಪತಿ ಕಟ್ಟಿದ ತಾಳಿ ನನ್ನ ಭಾಗಕ್ಕೆ ಮುಗ್ದಾನ ಆಗೋಯ್ತು. ಎಳಿತಾ ಇದ್ದೆ ನೋಡಿ ತೇರು ಭಾರ. ಚೆನ್ನಾಗಿದೆ. ನಾನಂತೂ ಮದ್ವೆ ತಕ್ಷಣ ನಮ್ಮ ಯಜಮಾನ್ರ ಜೊತೆಲಿ ಬಂದ್ಬಿಟ್ಟೇರಿ. ನೀವೇನ್ರಿ, ನಾನ್ ಮದ್ವೆಗ್ ಮುಂಚೆನೆ ನಮ್ಮ ಯಜಮಾನ್ರ ಮನೆಗ್ 4 ಸಲ ಹೋಗ್ ಬಂದಿದ್ದೆ. ಬನ್ನಿ. ಚೆನ್ನಾಗಿದೆ ನಡೀರಿ. ನನ್ನ ಹೆಂಡತಿ ನನ್ನ ಮನೆ ಬಿಟ್ಟು ಓಡಿಸಿದ ಒಂದ್ ಕಡೆ ಇರ್ಲಿ, ಈ ಊರಿನ ಜನ ಎಲ್ಲ ನನ್ನ ಕುಕ್ಕಿ ಕುಕ್ಕಿ ಕೇಳ್ತಾರಲ್ರಿ. ಏನ್ ಕರ್ಮನಪ್ಪ. ಅದೇನು ಮಾಡ್ಬಿಟ್ಟೆ ಸತ್ಯಭಾಮ. ಅದಕ್ಕೆ ಕಣೆ ಕೃಷ್ಣ ಪರಮಾತ್ಮ ಅಷ್ಟೊಂದು ಮದುವೆ ಆಗಿದ್ದು ಒಬ್ಬಳು ಓಡಿಸಿದ್ರು ಇನ್ನೊಬ್ಳು ಕರೆದು ಇಟ್ಕೊಂಡ್ಬಿಡೋಳು. ನಾವ್ ಇನ್ನೊಂದು ಮದುವೆ ಆಗೋಣ ಅಂದ್ರೆ ನಮ್ ಕತೆ ಊರಿಗೆ ಗೊತ್ತಿದೆ. ನಮಗೆ ಯಾರ ಹೆಣ್ಣು ಕೊಡ್ತಾರೆ? ಹೆಣ್ಣ ಒಂದಿಡಿ ಮಣ್ಣು ಸಿಕ್ಕುತ್ತಾ ಕೇಳಿ. ಮಣ್ಣ ಕಟ್ಕೊಂಡು ಹೆಂಡತಿಲೇ ಕಣ್ಣು ಮಣ್ಣು ಹಾಕ್ಬಿಟ್ಟಲ್ರಿ ಬಾಬಾ. ತೊಲಗ್ತು. ಇದ್ಯಾಕೆ ಗೇದಸ್ರು ಬಿಡ್ತಿದ್ಯಾ? ಪುಷ್ಕರಣಿಯಿಂದ ಓಟ್ ಬಂದಲ್ಲ ಅದಕ್ಕೆ. ಪುಷ್ಕರಣಿಗೆ ಅಲ್ಲಿಗೆ ಹೋಗಿದ್ದೆ. ಅಮ್ಮ, ಸಕ್ಕು ಕೋಣಿಲಿ ಕೃಷ್ಣನ್ ಗೊಂಬೆ ಇತ್ತಲ್ಲ, ಅದನ್ನ ಪುಷ್ಕರಣಿಗೆ ಎಸ್ಬಿಟ್ಟೆ. ಸದ್ಯ ಇನ್ಮೇಲೆ ಸಕ್ಕು ಈ ಮನೇಲಿ ಪೂಜೆ ಮಾಡೋ ಹಾಗೆ ಇಲ್ಲ. ನನ್ ಚಿನ್ನ, ನನ್ ಬಂಗಾರಿ. ಕೃಷ್ಣ ಇಲ್ಲೇ ಇದ್ನಲ್ಲ, ಎಲ್ಲಿ ಹೋದ? ಅತ್ತೆ ಅತ್ತೆ ಅತ್ತೆ, ಕೋಣೆಲಿದ್ ನನ್ ಕೃಷ್ಣ ಕಾಣ್ತಾನೆ ಇಲ್ಲ. ನಿನ್ ಕೃಷ್ಣ ಮಾಯಾವಿ ಅಲ್ವಾ?
ಮಾಯ ಹೋಗ್ಬಿಟ್ಟಿದ್ದಾನೆ ಅಲ್ವೇನಮ್ಮ? ಅದೇನ್ ವಜ್ರದ್ದೆ ಬಂಗಾರದ್ದೆ ಆಸೆ ಪಟ್ಟು ತಗೊಳಕ್ಕೆ ಹೋಗೆ. ಅಮ್ಮ ನೀರು ಇರು ತರ್ತೀನಿ. ಇದ್ರಲ್ಲಿ ನೀರು ಹಿಂಗೋಯ್ತಲ್ಲ. ಇದ್ರಲ್ಲೂ ಅಷ್ಟೇ. ಚೊಂಬಲ್ ನೀರಿದೆ, ತರ್ತೀನಿ ಇರು. ತಗೋ. ಇದ್ರಲ್ಲಿ ನೀರು ಮಾಯ ಆಗೋಯ್ತಲ್ಲ. ಇದ್ರಲ್ಲಿದ್ದು ಮಾಯ ಹೋಗ್ಬಿಟ್ಟಿದೆ. ಏನ್ ಮಾಡೋದು? ಇವಳು ಬಿಕ್ಕಳಿಗೆನೆ ನಿಲ್ತಾ ಇಲ್ವಲ್ಲ. ಇರು, ಸ್ವಲ್ಪ ಮಜ್ಜಿಗೆ ಕೊಡ್ತೀನಿ. ಇದ್ರಲ್ಲಿ ಮಜ್ಜಿಗೆ ಮಂಗ ಮಾಯ ಆಗೋಯ್ತಲ್ಲೇ. ಅಯ್ಯೋ, ಇರು, ಬಾವಿಗೆ ಹೋಗಿ ನೀರ್ ಸೆತ್ಕೊಂಡ್ಬರ್ತೀನಿ. ಬೇಗ. ಬೇಗ ತಗೊಂಬಮ್ಮ. ಇದೇನ್ ವಿಚಿತ್ರ. ಭಾಮ, ಲೇ ಭಾಮ, ಲೇ ಭಾಮ, ಬಾವಿಲೂ ಅಷ್ಟೇ. ಇಲ್ಲಿ ಹೋದಾಗೆ ಅಲ್ಲಿರೋ ನೀರೆಲ್ಲ ಹಿಂಗೋಯ್ತು ಕಣೆ. ಹೌದಾ? ಅಮ್ಮ, ಆ ಸಕ್ಕು ಪೂಜೆ ಮಾಡ್ತಾ ಇದ್ ಗೊಂಬೆ ಕೃಷ್ಣನ್ ಗೊಂಬೆ ಅಲ್ಲ ಅಂತ ಕಾಣಿಸುತ್ತೆ. ಮಂತ್ರದ ಗೊಂಬೆನೇ ಇರ್ಬೇಕು. ಏನ್ ಗೊಂಬೆನೋ ಏನೋ, ನನ್ಗೇನು ಅರ್ಥ ಆಗ್ತಾ ಇಲ್ವಲ್ಲ. ಲೇ ಬಾರೆ, ನಾವಿಬ್ರು ಹೋಗಿ ನೀರ್ ತರೋಣ. ಬೇಡಮ್ಮ, ನಾನು ನೀನು ಪುಷ್ಕರಣಿಗೆ ಹೋದ್ರೆ ಅಲ್ಲಿರೋ ನೀರು ಹಿಂಗೋಗ್ಬಿಟ್ರೆ. ಹೌದಲ್ವಾ? ಅವಳನ್ನೇ ಕಳಿಸ್ತೀನಿ. ಸಕ್ಕು, ಲೇ ಸಕ್ಕು, ಮನೇಲಿ ಕುಡಿಯಕ್ಕೆ ಒಂದ್ ತೊಟ್ಟು ನೀರಿಲ್ಲ. ಪುಷ್ಕರಣಿಗೆ ಹೋಗಿ ಒಂದ್ ಬಿಂದಿಗೆ ನೀರ್ ತಗೊಂಬ. ಅಲ್ಲೇ ವಯ್ಯಾರ ಮಾಡ್ತಾ ಇರ್ಬೇಡ, ಬೇಗ ನೀರ್ ತಗೊಂಬ. ಅಮ್ಮ, ಸಕ್ಕು ಪುಷ್ಕರಣಿಗೆ ಹೋಗಿ ನೀರ್ ತಗೊಳ್ಳುವಾಗ ಅಲ್ಲೂ ಹೀಗೆ ನೀರೆಲ್ಲ ಮಾಯ ಆಗೋದ್ರೆ ಆಗ್ಲಿ ಬಿಡೆ. ದಡದಲ್ಲಿರೋ ಜನಗಳು ದನ ಬಡ್ದಾಗ ಬಡಿತಾರೆ. ಲೇ ಸಕ್ಕು, ನೀರ್ ತಗೊಂಬ ಅಂದ್ರೆ ಅಲ್ಲಿ ಏನೋ ಮಾಡ್ತಾ ಇದೀಯಾ? ಅದು ಅತ್ತೆ, ಅದು ಬಿಂದಿಗೆ ಇಲ್ಲೇ. ಅಯ್ಯೋ, ನನ್ ತವ್ರ ಮನೆಯಿಂದ ತಂದ್ ಬಿಂದಿಗೆನ ಪುಷ್ಕರಣಿ ಮಧ್ಯ ಬಿಟ್ಬಿಟ್ಟೆ. ಇದೇನೆ ನಿಮ್ಮಮ್ಮ ನಿಂಗೆ ಕಲ್ತಿರೋದು? ತಪ್ಪು ನಂದು. ನನ್ನೇ ನಮ್ಮಮ್ಮನೇನು ಅನ್ಬೇಡಿ. ಹೋಗ್ಲಿ ಬಿಡಿ, ತಿಳಿದೇ ತಪ್ಪು ಮಾಡ್ಬಿಟ್ಲು. ಇವಳೇ ನಿಮ್ ಚಿಕ್ಕಮ್ಮನ ಮಗಳೇನೋ ಅಂತ ದಿವ್ನಾಥ್ ಬಿಂದಿಗೆನ ನೀರಲ್ಲಿ ತೇಳ್ಬಿಟ್ಟಿದ್ದಾಳಲ್ಲ, ನಿನ್ ಗಂಡ ತಂದು ಕೊಡ್ತಾನ. ಹೋಗೋಗೆ. ಏನೇ ಯೋಚನೆ ಮಾಡ್ತಿದೀಯಾ? ಬಿಂದಿಗೆ ತಂದ್ರೇನೆ ಮನೆಗೆ ಸೇರ್ಸೋದು, ಇಲ್ದಿದ್ರೆ ಪುಷ್ಕರಣಿಲೆ ಬಿದ್ದು ಸಾಯಿ. ಪಾಂಡುರಂಗ, ನೀನ್ ಎಲ್ಲಿದೀಯ ಸ್ವಾಮಿ? ನಿನಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಾಡಿದೆ. ಇನ್ಮೇಲೆ ನನ್ನ ಬಿಟ್ಟು ನೀನು ಎಲ್ಲೂ ಹೋಗ್ಕೂಡ್ದು. ರಂಗ, ಏನಂದ್ರೆ 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 ಏನಾಯ್ತೆ? ನಮ್ ವ್ಯಕ್ತಿ ಶುದ್ಧ ತಾಟಿಗೆ ಅಂತೆ ಕಣ್ರಿ. ಮೊನ್ನೆ ನಿಮ್ ಮಗಳನ್ನ ಹೊಡೆದು ಪುಷ್ಕರಿಗೆ ತಳ್ಳೋಕು ಹೊರಟಿಲ್ಲಂತೆ ಕಣ್ರಿ. ಸದ್ಯ ಆ ಪಾಂಡಂಗರ ಧೈರ್ಯದಿಂದ ನಮ್ ಸಕ್ಕೋಗಿ ಏನೂ ಆಗ್ಲಿಲ್ಲ ಅಂತ ಆ ಗಂಗಾಬಾಯಿ ಹೇಳಿದ್ಲು. ಯಾರೋ ಹೇಳಿದ್ ಮಾತು ಕೇಳ್ಕೊಂಡು ನೀನ್ ಯಾಕೆ ಸಂಕಟ ಪಡ್ತೀಯ?
ಜನ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಎಲ್ಲದಕ್ಕೂ ಹೀಗೆ ಸಮಾಧಾನ ಹೇಳ್ತಾ ಇರಿ. ನಾಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ನೇಣು ಹಾಕೊಂಡು ಸಾಯ್ತೀನಿ ಅಷ್ಟೇ. ಕೆಟ್ಟ ಮಾತು ಯಾಕೆ ಆಡ್ತೀಯ ಗೊತ್ತಾ? ನೋಡು, ನಿನಗಿರೋ ವಾತ್ಸಲ್ಯ ನನಗಿಲ್ವೇ? ನಾಳೆನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನ್ ಹೇಳಿದ್ದೆ ನಿಜ ಆದ್ರೆ ತಕ್ಷಣ ಕರ್ಕೊಂಡೇ ಬಂದ್ಬಿಡ್ತೇನೆ. ಗೊತ್ತಾ, ನಮ್ ಸಕ್ಕು ಪಾಂಡುರಂಗರ ವಿಗ್ರಹನ ಗಂಡನ ಮನೆಗೆ ತಗೊಂಡು ಹೋದ್ಮೇಲೆ ಬೇರೆ ಯಾವ ವಿಗ್ರಹನ ಮಂದಾಸದಲ್ಲಿಟ್ರು ನಮಗ್ ಸಮಾಧಾನನೇ ಆಗೋದಿಲ್ಲ ಅಲ್ವೇ? ಆ ವಿಷಯ ಇರ್ಲಿ, ಮೊದ್ಲು ನಮ್ ಸಕ್ಕು ಯಾವ ಪರಿಸ್ಥಿತಿಲಿ ಇದ್ದಾಳ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಆಯ್ತು. ರಾಮ 14 ವರ್ಷ ವನವಾಸಕ್ಕೆ ಹೋದಾಗ ಸೀತೆ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ರಾಮ ಎಲ್ಲಿದ್ರೆ ತಾನು ಅಲ್ಲೇ ಇರ್ಬೇಕು ಅಂತ ಹೇಳಿ ಜೊತೆಲೆ ಕಾಡಿಗೆ ಹೋದ್ಲು. ರಾಮನಂತ ಗಂಡಾಗಿದ್ದಿದ್ರೆ ನಾನು ಹಾಗೆ ಮಾಡ್ತಿದ್ದೆ. ಬಿಕಾರಿಯಾಗಿ ಬೀದ್ ಬಿದ್ದಿ ಅಲಿತಾರ ನನ್ ಗಂಡನ ಜೊತೆ ಬಾಳೆ ಮಾಡು ಅಂತ್ಯ. ಹಾಗನ್ಬಾರ್ದು ಭಾಮ. ಯಮ ಬಂದು ಸತ್ಯವಾನನ್ ಪ್ರಾಣ ಎಳ್ಕೊಂಡು ಹೋದಾಗ ಸಾವಿತ್ರಿ ಸುಮ್ನೆ ಇದ್ಲ. ಅವಳು ಹಿಂದೆನೆ ಹೋಗ್ಲಿಲ್ವಾ? ನೀನ್ ಯಾಕೆ ಈ ಮಾತು ಹೇಳ್ತಿದ್ಯಾ ಅಂತ ನಂಗೆ ಅರ್ಥವಾಯ್ತು. ನಾನು ಇಲ್ಲಿರೋದು ನಿನ್ ಕಣ್ಣೂರಿ. ನಾನ್ ತೊಳಗ್ಬೇಕು ಅಷ್ಟೇ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲಮ್ಮ. ಯಾಕೆ ಸುಮ್ಮನಿರೆ, ನನಗ್ ಗೊತ್ತಿರೋ ನಿನ್ ವಿಷಯ ಒಳ್ಳೆ ಮಳ್ಳಿ ಹಾಗೆ ಮಾತಾಡ್ಬೇಡ. ಏನೇ ಭಾಮ? ಏನಮ್ಮ ನಿನ್ ಸೊಸೆ ಎಂತ ರಾಕ್ಷಸಿ ನೋಡಿದ್ಯೇನಮ್ಮ? ನನ್ನ ಗಂಡ ಬಿಟ್ಟೋಳು ಅಂತವಳು ಇಂತವಳು ಅಂತ ಹೇಳಿ ನೀನು ಸಾವಿತ್ರಿ ಹಾಗೆ ಅವನ ಹಿಂದೆ ಹೋಗು ಅಂದ್ಲು. ನಾನ್ ಹೋಗಲ್ಲ ಅಂದಿದ್ದಕ್ಕೆ ನನ್ನನ್ನ ಬೈದು ಈ ಸೀರೆ ಹರಿದಾಕ್ಬಿಟ್ಲು. ಸಕ್ಕು, ಲೇ ಸಕ್ಕು, ಸಕ್ಕು. ಏನತ್ತೆ? ಏನೇ ನನ್ನ ಮಗಳನ್ನ ಯಮನಿಂದ ಹೋಗು ಅಂತೀಯಾ? ನನ್ನ ಮಗಳು ಅಂತೀಯಾ? ಏನು ಮಾಯ್ತು? ನೀನ್ ಮನುಷ್ಯ ಅಲ್ಲ ರಾಕ್ಷಸ? ಈಗ ಇವಳು ಹಿಂಸಿಸ್ತಾ ಇದ್ದಿಲ್ಲ, ಇದಕ್ಕೆ ನಾವು ಹೇಳ್ಕೊಟ್ಟದ್ದು. ಓಹ್, ನ್ಯಾಯ ಕೇಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ರು? ಇದು ನನ್ನ ಮನೆ, ಇವಳು ನನ್ ಸೊಸೆ. ನಾನು ಇಷ್ಟ ಬಂದಂಗ್ ಮಾಡ್ತೀನಿ. ನೀವ್ಯಾರಿಗೆ ಕೇಳಕ್ಕೆ? ನಾನು ಇವಳು ತಂದೆ ಕಡಮ್ಮ. ಮಗಳನ್ನ ನಿಮ್ ಮನೆ ಕೊಟ್ಟದ್ದು ಸುಖವಾಗಿ ಇಟ್ಕೊಳ್ಳಿ ಅಂತ. ಈಗ ಹೊಡೆದು ಬಡ್ದು ಸಾಯಿಸೋದಕ್ಕಲ್ಲ. ನಿಮ್ ಮಗಳ ಮೇಲೆ ನಿಮ್ಗೆ ಅಷ್ಟೊಂದು ಮಮತೆ ಇದ್ರೆ ಕರ್ಕೊಂಡು ಹೋಗ್ರಿ ಅವಳನ್ನ. ಹಾಗೆ ಆಗ್ಲಮ್ಮ, ಬಳ್ಳಿಗೆ ಕಾಯಿ ಯಾವತ್ತೂ ಭಾರ ಆಗೋದಿಲ್ಲ. ಮಾಮ ಸಕ್ಕು, ಹೋಗೋಣ. ಅಪ್ಪ, ನೀವ್ ಈ ಮಾತಾಡ್ಬಹುದಾ? ಕೈ ಹಿಡಿದು ಗಂಡನ್ ಬಿಟ್ಟು ತವ್ರ ಮನೆ ಸೇರ್ಕೊಂಡ್ರೆ ನಿಮಗ್ ಕೀರ್ತಿ ಬರುತ್ತಾ? ನನಗ್ ಶ್ರೇಯಸ್ಸ? ಹಾಗಂತ ಈ ನರಕದಲ್ಲಿ ಹೇಗಮ್ಮ ಇರ್ತೀಯ ನೀನು? ನನ್ ಗಂಡ ಇರೋ ಸ್ಥಳನೇ ನನಗ್ ಸ್ವರ್ಗ ಅಪ್ಪ. ಸಕ್ಕು, ವಿವೇಕ ಇಲ್ಲದೆ ಇರೋ ಕಡೆ ಶಾಂತಿ ಸಿಗೋಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಮ್ಮ. ಇದ್ರಲ್ಲಿ ಯೋಚನೆ ಮಾಡಕ್ಕೇನಿದೆಯಪ್ಪ? ಇದು ನನ್ನ ಮನೆ. ಕಷ್ಟನೋ ಸುಖನೋ ಸಹಿಸ್ಕೋಬೇಕಾದ್ದು ನನ್ನ ಧರ್ಮ. ಪಾಂಡುರಂಗ ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ನಾನು ಬರ್ತೀನಿ. ಅಪ್ಪ, ನನ್ ಕ್ಷಮಿಸ್ಬಿಡಿ. ಯಾಕಮ್ಮ? ಅಪರೂಪಕ್ಕೆ ಮಗಳ ಮನೆಗೆ ಬಂದ್ರಿ. ಒಂದು ಲೋಟ ಹಾಲು ಕೊಡೋಷ್ಟು ಅನುಕೂಲ ಇಲ್ಲದೆ ಹೋಯ್ತು ನನಗೆ. ಯಾಕಮ್ಮ ಹಾಗಂತೀಯ? ನೀನಿರೋ ಸ್ಥಿತಿ ನೋಡ್ದಾಗ್ಲಿ ನನಗೆ ಹಾಲದಲ್ಲಿ ಅಭಿಷೇಕ ಮಾಡಿದಷ್ಟು ಆನಂದವಾಯ್ತು. ಅಪ್ಪ, ಎಲ್ರೂ ನಾನು ಕೇಳ್ದೆ ಅಂತ ಹೇಳಿ. ಅಪ್ಪ, ನೀವಿಬ್ರು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಗ್ಲಮ್ಮ, ಆಗ್ಲಿ. ಅಪ್ಪ, ಅಮ್ಮನ ಹತ್ರ ನಾನು ತುಂಬಾ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಮಾತ್ರ ಹೇಳಿ. ಶ್ರೀಪತಿ, ಇದೇನಪ್ಪ ಇಲ್ಲಿ? ಮಾವ, ಯಾವಾಗ ಬಂದ್ರಿ ಊರಿಂದ? ಈಗ ತಾನೇ ಬಂದೆ. ಬನ್ನಿ ಮನೆಗೆ ಹೋಗೋಣ. ಹೋದ್ರ ಮಾವ? ಮಾವ, ಶ್ರೀಪತಿ, ನನ್ನ ಮಗಳನ್ನ
ಕಟ್ಟಿ ಕಾಟಲ್ಲಿ ಬಿಟ್ಬಿಟ್ಟಿದ್ದೀನಪ್ಪ. ನೀನೇ ಅವಳು ರಕ್ಷಣೆ ಮಾಡ್ಬೇಕು. ನಾನು ಏನ್ ಮಾಡ್ಲಿ ಮಾವ? ಏನಾದ್ರೂ ಹೇಳೋಣ ಅಂದ್ರೆ ಒಂದ್ ಕಡೆ ತಾಯಿ, ಇನ್ನೊಂದ್ ಕಡೆ ಹೆಂಡತಿ. ನೀವೇನು ಯೋಚನೆ ಮಾಡಬೇಡಿ. ದೇವ್ರು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಬಿಡಲ್ಲ. ನಾನು ಬರ್ತೀನಪ್ಪ. ಹಾ. ಹೋಗಿ ಹೋಗಿ ಈರುಳ್ ಕಂಡ ಬಾವಿಲಿ ಹಗಲೇ ಬಿದ್ಬಿಟ್ಟವಲ್ಲ. ನಮ್ಮ ಮಗಳನ್ನ ನಾವೇ ಗಟ್ಟಿಗೆರೆ ಕೈಗೆ ಕೊಟ್ಟು ಬಿಟ್ಟವಲ್ಲ ಅಣ್ಣ. ಆಕೆಗೆ ಸ್ವಲ್ಪ ಬಾಯಿ ಜಾಸ್ತಿ ಅಂತ ಕೇಳಿದ್ನೇ ಹೊರತು ಇಂಥ ರಾಕ್ಷಸಿ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಈ ಅನರ್ಥಕ್ಕೆ ನಾನೇ ಕಾರಣ. ಇಲ್ಲ ನಾರಾಯಣ ದಾಸ, ಈ ಅಪವಾದಕ್ಕೆ ನೀನು ನೆಪ ಮಾತ್ರ. ಮದುವೆ ಬ್ರಹ್ಮನ ಗಂಟು. ಯಾವ ಹೂವು ಯಾರ ಮುಡಿಗೆ ಸೇರ್ಬೇಕು ಅನ್ನೋದು ಆ ಪಾಂಡುರಂಗನ ಸಂಕಲ್ಪ. ಹಾಗಂತ ನಾವು ಸುಮ್ನಿರಕ್ಕಾಗತ್ತೇನ್ರಿ? ಅಲ್ಲಿ ನನ್ನ ಮಗಳು ಅನುಕ್ಷಣವು ಕಷ್ಟದ ಬೆಂಕಿಲಿ ಬೇಯ್ತಾ ಇದ್ರೆ ನಾನು ಹೇಗ್ ಸಹಿಸ್ತೀರಿ? ನೀವೆಲ್ಲ ಒಪ್ಕೊಂಡ್ರೆ ನಾನೇ ಹೋಗಿ ನಮ್ ಸಕ್ಕುನ ಕರ್ಕೊಂಡ್ ಬಂದ್ಬಿಡ್ತೀನ್ರಿ. ಬೇಡ ಗೋದಾವರಿ, ಚಿನ್ನ ಬೆಂಕಿಲಿ ಕರಿದಾಗಲೇ ಶುದ್ಧವಾಗೋದು. ನಿನ್ನ ಮಗಳಿಗೆ ಇದೊಂದು ಪರೀಕ್ಷೆ ಕಣಮ್ಮ. ಸಕ್ಕು ದೈವಭಕ್ತಳು. ಆ ಪಾಂಡುರಂಗ ಖಂಡಿತವಾಗಿ ಆಕೆನ ಕೈ ಬಿಡೋದಿಲ್ಲಮ್ಮ. ಪಾಂಡುರಂಗ, ಪಾಂಡುರಂಗ, ನಿನ್ನ ಬ್ರಹ್ಮೋತ್ಸವ ನೋಡಕ್ಕೆ ಯಾವಾಗಪ್ಪ ಕರೆಸ್ಕೋತೀಯಾ? 3 ಹೊತ್ತು ಪಾಂಡುರಂಗ ಪಾಂಡುರಂಗ. ಇನ್ನೊಂದ್ಸಲ ಅವನ ಹೆಸರು ಹೇಳಿದ್ರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ. ಯಾಕತ್ತೆ ಪಾಂಡುರಂಗನ ಮೇಲೆ ಹೀಗೆ ಕೋಪ ಮಾಡ್ಕೋತೀರಾ? ಮಾಡಕ್ ಕೆಲ್ಸ ಇಲ್ದೇ ಇರೋರು, ಸೋಂಬೇರಿಗಳು, ಭಿಕಾರಿಗಳು ಪಾಂಡುರಂಗ ಅಂತ ಬಡ್ಕೊಳ್ಳಿ. ನನ್ಗೂ ನಿಂಗೂ ಯಾಕೆ ರಂಗನ್ ಜಪ? ಅದರಿಂದ ಏನು ಉಪಯೋಗ? ಜನ್ಮ ಸಾರ್ಥಕ ಆಗುತ್ತೆ ಅತ್ತೆ. ಆಪತ್ ಕಾಲದಲ್ಲಿ ನಾರಾಯಣ ಅಂತ ಕೂಗಿದಕ್ಕಲ್ವೇ ಗಜೇಂದ್ರನ ಮೋಕ್ಷ ಕೊಟ್ಟಿದ್ದು. ಪ್ರಹ್ಲಾದನ್ನ ಉರಿಯೋ ಬೆಂಕಿನಲ್ಲಿ ಹಾಕಿದಾಗ ಶ್ರೀಹರಿ ಅಂತ ಕೂಗಿದಕ್ಕಲ್ವೇ ಬಂದು ಕಾಪಾಡಿದ್ದು. ತುಂಬಿದ ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆತಿದ್ದಾಗ ಕೃಷ್ಣ ಕಾಪಾಡು ಅಂತ ಮೊರೆ ಇಟ್ಟಿದ್ದಕ್ಕಲ್ವೇ ಆಕೆ ಮಾನ ಸಂರಕ್ಷಣೆ ಮಾಡಿದ್ದು. ಅದು ದ್ವಾಪರ ಯುಗ, ಇದು ಕಲಿಯುಗ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾವ ಯುಗ ಆದ್ರೇನಂತೆ. ಭಕ್ತಿಯಿಂದ ರಂಗ ಬಾರೋ ಅಂದ್ರೆ ಆ ಕರುಣಾಸಾಗರ ಈಗ್ಲೂ ಬಂದು ಭಕ್ತರನ್ನ ರಕ್ಷಿಸ್ತಾನೆ. ಅದನ್ನ ನೋಡೇ ಬಿಡ್ತೀನಿ. ಬಾರೆ ಭಾಮ, ಭಾಮ ಬಾರೆ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ಇಲ್ಲಿರೋ ಎಲ್ಲಾ ಮೂಟೆ ಜೋಳನ್ನು ಬೀಸಿ ಹಿಟ್ ಮಾಡ್ಬೇಕು. ಇಲ್ಲದೆ ಇದ್ರೆ ಕೈ ಕಾಲು ಮುರಿದು ನಿಮ್ಮಮ್ಮ ಕಳಿಸ್ಬಿಡ್ತೀನಿ. ಏನಮ್ಮ ಅವಳು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವೇನಮ್ಮ? ಈ ಹೆಂಡತಿ ಸರ್ಗಿಟ್ಕೊಂಡು ಓಡಾಡೋರನ್ನ ನಾನೆಲ್ಲ ನೋಡಿಲ್ಲಪ್ಪ. ಸುಮ್ಮನೆ ಅಮ್ಮ ಮಗಳು ಸೇರ್ಕೊಂಡು ಅವಳಿಗೇನ್ ಕಷ್ಟ ಕೊಡ್ತಾ ಇದ್ದೀರಾ? ಏನಿ ಒಂದು ಮೂಟೆ ಜೋಳನ ಬೆಳಗಾಗೋದ್ರ ನೀ ಬೀಸು ನೋಡೋಣ. ನಾನಾ ಅವಳು ಯಾಕೋ ಬೀಸ್ಬೇಕು? ನಿನ್ ಹೆಂಡತಿ ಕಲಿಯುಗನ ದ್ವಾಪರ ಯುಗ ಮಾಡ್ತಾಳಂತೆ. ಭಾಮ ಹೋಗ್ ಬೀಗ ತಗೊಂಬ. ಏನ್ ನೋಡ್ತಾ ಇದೀಯಾ? ಬೀಸು. ಅಮ್ಮ ದಯವಿಟ್ಟು ಇವಳಿಗೆ ಶಿಕ್ಷೆ ಕೊಡ್ಬೇಡ. ಮುಚ್ಚೋ ಬಾಯಿ. ನನಗೆ ಎದುರು ಮಾತಾಡ್ತಿದ್ಯಾ? ಹೋಗಿಲ್ಲಿಂದ. ಅಮ್ಮ ಹೋಗ ಇಲ್ಲಿಂದ. ಏನ್ ಇನ್ನೂ ಇಲ್ಲೇ ನಿಂತಿದೀಯಾ? ಜೋಳ ಬೀಸು. ಅಮ್ಮ ಬೀಗ. ನನಗೆ ಭಕ್ತಿ ಉಪದೇಶ ಮಾಡ್ತಾಳೆ ಇವಳು. ಆ ಗೂಬೆ ಅಡಿಗೆ ಚಿನ್ನ ಮಾಡಿದೆ. ಇಲ್ಲೇ ಅಮ್ಮ ಹುಳಿ ಚೆನ್ನಾಗಿದೆ.
ಪಾಂಡುರಂಗ, ನೀನಿಲ್ಲಿ ಕಲ್ಲಾಗಿದೀಯಾ? ಅಲ್ಲಿ ಹಗಲು ರಾತ್ರಿ ನಿನ್ನನ್ನೇ ದೇವರು ಅಂತ ನಂಬ್ಕೊಂಡು ಪೂಜಿಸ್ತಾ ಇರೋ ನನ್ನ ಸಕ್ಕು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಇದು ನಿನಗೆ ಪ್ರಿಯವೇ? ಹೇಳು ರಂಗ, ಹೇಳು ರಂಗ. ಅಮ್ಮ, ಇವಳು ಮೈನಲ್ಲಿ ಭೂತ ಸೇರ್ಕೊಂಡಿದೆ. ಇಲ್ದೇ ಇದ್ರೆ ಒಂದ್ ರಾತ್ರಿಲಿ ಇಷ್ಟೊಂದ್ ಜನ ಬೀಸಿ ಹಿಟ್ ಮಾಡಕ್ಕಾಗುತ್ತಾ? ಸಕು ಸಕು ಸಕು, ಒಂದೇ ರಾತ್ರಿಲಿ ಇಷ್ಟೊಂದು ಜೋಳನು ನೀನ್ ಹೇಗ್ ಬೀಸ್ದೆ? ನಮ್ಗ್ ಗೊತ್ತಿಲ್ಲ ರೀ. ಹಾಗಾದ್ರೆ ಇದನ್ನೆಲ್ಲ ಬೀಸಿದ್ ಯಾರು? ಆ ಪಾಂಡುರಂಗನೇ ಬಲ್ಲ. ಅಯ್ಯಯ್ಯೋ, ಚರ್ಮ ಕಿತ್ಕೊಂಡ್ಬಂದಿದೆ. ಬಾ ಸಕು, ಬಾ ಮೆಲ್ಗೆ ಮೆಲ್ಗೆ. ಅಮ್ಮ, ಆ ಪಾಂಡುರಂಗನೇ ಬಸ್ ಬೀಸ್ತಾ ಅನ್ನೋದನ್ನ ನೀನು ನಂಬ್ತೀಯನಮ್ಮ? ನನ್ ತಲೆಯಲ್ಲಿ ಸಗಣಿ ತುಂಬಿಲ್ಲ. ಗುಡಿಯಲ್ಲಿ ಕಲ್ಲಾಗ್ ನಿಂತಿರೋ ಆ ಪಾಂಡುರಂಗನೇ ಬಂದ್ ಹಿಟ್ ಬೀಸ್ತಾ ಅಂದ್ರೆ ನಮ್ಮನೆ ಮುಂದೆ ದೊಡ್ಡ ಕಲ್ಲು ಇಟ್ಕೊಂಡು ಹಿಟ್ ಬೀಸಿ ಹಣ ಸಂಪಾದನೆ ಮಾಡ್ತಿದ್ದ ಕಣೆ. ನೀನ್ ಹೇಳೋದು ಸರಿ ಕಣಮ್ಮ. ಹಾಗಾದ್ರೆ ಇವಳು ಮೆಟ್ಕೊಂಡಿರೋದು ಶಾಕಿನಿನೋ ಡಾಕಿನಿನೋ? ಯಾವ್ದೋ ಒಂದ್ ಕಿಣಿಕಿನಿ. ಅಬ್ಬಾ, ಇನ್ನೊಂದ್ ವರ್ಷ ನಮ್ಮನೇಲಿ ಹಿಟ್ ಬೀಸೋ ಶಬ್ದ ಕೇಳೋ ಹಾಗೆ ಇಲ್ಲಪ್ಪ. ತುಂಬಾ ಉರಿತಾ ಇದೆಯಾ ಸಕ್ಕು?
ನಾನು ನಿನಗೆ ಕಟ್ಟಿದ ತಾಳಿ ನಿನ್ ಕೊರಳಿಗೆ ಉರುಳಾಯ್ತು. ನಾನು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಸಾಕು, ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ದಯವಿಟ್ಟು ಹಾಗನ್ಬೇಡಿ. ನಿಮ್ನೆಲ್ಲಲ್ಲಿ ನಾನು ಆನಂದವಾಗಿದ್ದೀನಿ. ಅವರು ಮನುಷ್ಯರಲ್ಲ, ಮೃಗಗಳು. ಮೃಗಗಳು. ಯಾರಾದ್ರೂ ಏನೇ ಮಾಡೋದು ಬಿಟ್ಟು ನಾವೇನ್ ನಂಬೇಡ ಅಂತ ಕುಣಿತಿದ್ದೀಯಲ್ಲೋ. ಅಯ್ಯೋ ಅಯ್ಯೋ ಮಹಾತಾಯಿ, ಯಾಕಮ್ಮ ಅವನ ಹಾಗೆ ಹೊಡಿತಾ ಇದೆಯಾ? ಅವ್ನ ನನ್ನ ಶಿಷ್ಯ ಕಣಮ್ಮ. ಕೋಪಿ ತಾನ್ ಕೆಡೋದು ಅಲ್ದೆ 7 ವನನೆಲ್ಲ ಕೆಡಿಸ್ತು ಅಂದಾಗೆ ನೀನ್ ಕೆಡೋದು ಅಲ್ದೆ ಇದ್ದವ್ರನ್ನೆಲ್ಲ ಕೆಡಿಸ್ತಿದ್ಯಲ್ಲ ಮುಟ್ಟಾಡ. ತೋಟಕ್ಕೆ ಹೋಗಿ ಬಾಳೆಗೊನೆ ಕಿತ್ಕೊಂಡ್ ಬಂದ್ರು ಅಂದ್ರೆ ಇಲ್ಲಿ ಕಾವಿ ಬಟ್ಟೆ ಹಾಕೊಂಡು ಕುಣಿತಾ ಇದ್ದೀರಾ? ನನ್ ಕೈ ತಾಯಿ ಅಮ್ಮ ಭವಾನಿ ಜಗದಂಬ, ನನ್ನ ಶಿಷ್ಯರನ್ನ ಯಾಕಮ್ಮ ಹೊಡಿದ್ಯಾ? ಸಾಧುಗಳನ್ನ ಸಾಯ್ ಬಡಿಬಾರ್ದಮ್ಮ, ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು. ಏ ಅವಿವೇಕಿ, ನಿನಗ್ ಜನ್ಮ ಕೊಟ್ಟ ತಾಯಿ ಹೆಂಗ್ಸು, ನಿನ್ ಒಡ ಹುಟ್ಟೋಳ್ ಹೆಂಗ್ಸು, ನಿನ್ ಕೈ ಹಿಡಿದು ಹೆಂಗ್ಸಿ ಹೆಂಗ್ಸು ಅನ್ನೋದನ್ನ ಮರಿಬೇಡ ಕಣೋ. ನನ್ನ ಈ ತರ ಕಾವಿ ತೋರ್ಸಂಗ್ ಮಾಡಿದ್ದು ಆ ಹೆಂಗ್ಸೆ ಅನ್ನೋದು ನಿನ್ ಗೊತ್ತಾ? ಎಲ್ರೂ ಹೋಗ್ಬಿಟ್ರಲ್ಲ, ಇವರನ್ನೆಲ್ಲ ಆದರ್ಶವಾದಿಗಳಾಗಿ ಮಾಡ್ಬೇಕು ಅಂತ ಬಂದೆ. ನನ್ನೊಬ್ಬನೇ ಅನಾಥ ಮಾಡಿ ಹೋಗ್ಬಿಟ್ರು. ಪಾಪಿ ಗಂಡಸ್ರ ಜನ್ಮ ನಾಯಿ ಬಾಲ ಡೊಂಕಿದ್ದಾಗೆ. ಬದುಕಿದ್ನೋ ಪಾಂಡುರಂಗ. ಏನ್ ಬಂತಿ ಇವಳಿಗೆ? ಅಡಿಗೆ ಮಾಡಕ್ ಒಂದ್ ಚೀಲ ಸೌದೆ ಇಲ್ಲ. ಸಕ್ಕು, ಲೇ ಸಕ್ಕು, ಸಕ್ಕು, ಒಲೆಗೆ ಹಾಕಕ್ಕೆ ಸೌದೆ ಇಲ್ಲ. 4 ತುಂಡು ಚೀಲ್ ಕೊಡು. ನನಗ್ ಸೌದೆ ಚೀಲ ಅಭ್ಯಾಸ ಇಲ್ಲ. ಗಂಡನ್ ಮುಖ ನೋಡಿದ ತಕ್ಷಣ ಈ ಕಿವಿಯಿಂದ ಆ ಕಿವಿವರೆಗೂ ಹಲ್ಗಿಂತಿಯಲ್ಲ, ಮೊದ್ಲೇ ಆಗಿತ್ತ ಅಭ್ಯಾಸ? ಮನೆಗ್ ಬಂದ ತಕ್ಷಣ ಗಂಡನ್ ಕೈಗೆ ಹಾಕೊಂಡ್ಬಿಟ್ಟಿಯಲ್ಲ, ಯಾವಾಗ ಬಂತ ಜಾನ್ಕಂದ ಅಭ್ಯಾಸ? ತಗೊಳ್ಳೆ. ಸೌದೆ ಸೀಲ್ದೆ ಒಳಗ್ ಬಂದ್ ನೋಡು, ನಿನ್ನ ಸೀಳ್ ಹಾಕ್ಬಿಡ್ತೀನಿ. ಏನು ಅಷ್ಟು ಸೌದೆಯನ್ನು ಸೀರೆ ಒಳಗ್ ಬರ್ಬೇಕು. ಸೌದೆ ಸೀಲ್ದೆ ಒಳಗ್ ಬಂದ್ ನೋಡು, ನಿನ್ನ ಸೀಳ್ ಹಾಕ್ಬಿಡ್ತೀನಿ. ಕುಡಿಯಕ್ ಸ್ವಲ್ಪ ನೀರ್ ಕೊಡಮ್ಮ, ತುಂಬಾ ದಾಹ ಆಗಿದೆ. ನೀರ್ ಬೇಕಾ? ತಗೋ.
ನಾನಿನ್ನು ಗುಂಡ್ಕಲ್ಲ ಬಚ್ಚಿದ್ದೀನಿ. ರಾಜಕೀಯ ಬೇಕು ನಿನಗೆ ಆ ಥರ ಮಾತಾಡೋದಕ್ಕೆ. ಇವಳು ಒಬ್ಳೇನ ನಿನಗೆ ಮಗಳು? ಹೆತ್ತವ್ರನ್ನ ಬಿಟ್ಟು ನಮ್ಮನ್ನೇ ನಂಬ್ಕೊಂಡ್ಬಂದಿರೋ ಹೆಣ್ಮಗಳು ನಿನಗೆ ಮಗಳಿದ್ದಾಗಲ್ವಾ? ಸಾಕು. ಪಾಪ ಸಕ್ಕು ಬಾಯಾರ್ಕೆಯಿಂದ ಸಂಕಟ ಪಡ್ತಾ ನೀರ್ ಕೇಳ್ತಾ ಇದ್ರೆ ನೀರು ನನ್ನ ನೆಲದ ಮೇಲೆ ಚಲ್ಲಾಟ ಆಡ್ತಿದ್ದಾರೆ. ನನಗ್ ಗೊತ್ತು ಇದೆಲ್ಲ ಇವಳದೇ ಚಿತಾವಣೆ ಅಂತ. ಹುಟ್ಟಿದಾಗಿನಿಂದ ಒಂದಿನಾನು ನನ್ನೆದುರು ನಿಂತು ಧೈರ್ಯವಾಗಿ ಮಾತಾಡದೆ ಇದ್ದೋನು ಇವತ್ತು ನನ್ನ ಮುಂದೆ ನನ್ನ ಮಗಳ ಮೇಲೆ ಕೈ ಮಾಡ್ತೀಯಾ? ಅಮ್ಮ, ಇದೆಲ್ಲ ಈ ನಿನ್ ಸೊಸೆದೇ ಪ್ರಭಾವ. ಇನ್ 4 ದಿನ ಹೋದ್ರೆ ನಮ್ಮಿಬ್ರು ಮನೆಯಿಂದ ಆಚೆ ತಳ್ಳಿಬಿಡ್ತಾನೆ ನಿನ್ನ ಮಗ. ನಿಜವಾಗ್ಲೂ ನಿನಗ ಭಯ ಇದ್ರೆ ನಾನಾಗೆ ನಿನ್ ಕತ್ ಹಿಡಿದು ಆಚೆ ತಳ್ಳಕ್ ಮುಂಚೆ ಮರ್ಯಾದೆಯಾಗಿ ಹೋಗಿ ನಿನ್ ಗಂಡನ ಜೊತೆ ಸಂಸಾರ ಮಾಡು. ನನ್ನ ಮನೆಯಿಂದ ಹೋಗುವಂತಾನಲ್ಲೇ. ಲೋ ಶ್ರೀಪತಿ, ಹೆತ್ತು ಹೊತ್ತು ಸಾಕ್ತವ್ರಿಗಿಂತ ನೆನ್ನೆ ಮೊನ್ನೆ ಬಂದವಳು ಇವಳು ಹೆಚ್ಚಾಗ್ಬಿಟ್ಲೇನೋ? ಯಾಕೋ ಬಂತು ಈ ದುರ್ಬುದ್ಧಿ? ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ದೇವ್ರು ಯಾವತ್ ಕೊಡ್ತಾನೋ ನಿಮ್ಗೆ. ಶ್ರೀಪತಿ, ಪಂಡಿತರು ಕರ್ಕೊಂಬರೋ. ನೀರೇ ಬೇಕಾದ್ರೆ ಕರ್ಕೊಂಬ ಹೋಗು. ಅಳ್ಬೇಡಮ್ಮ, ಅಳ್ಬೇಡ. ತುಂಬಾ ಪೆಟ್ಟಾಯ್ತಾ? ಅಣಗಿಸ್ತೀನಿ ನನ್ನ. ಇಲ್ಲ, ನೀರ್ಗೋಸ್ಕರ ತಾನೇ ನೀನ್ ಅಣ್ಣನ್ಗೆ ಹೇಳಿ ನನಗೆ ಹೊಡೆದಿದ್ದು. ತಗೋ, ಎಷ್ಟು ನೀರು ಕುಡ್ತೀಯ? ಕುಡ್ದು ಸಾಯಿ. ಈ ಕಷ್ಟಕ್ಕೆಲ್ಲ ಒಂದೇ ಪರಿಹಾರ ಸಾಕು. ನಾವು ಬೇರೆ ಮನೆ ಮಾಡೋದು. ಯಾಕೆ? ಈ ಮನೆ ಏನಾಗಿದೆ? ನಾ ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ನಾವು ಬೇರೆ ಸಂಸಾರ ಹೂಡೋದು ಅಂತ. ಅತ್ತೆ, ಸತ್ಯಭಾಮ ಅವರಿಲ್ಲೇ ಇರ್ಲಿ. ಯಾಕೆ ಕಳ್ತಾ ಇದೀಯಾ? ಕಷ್ಟನೋ ಸುಖನೋ ಎಲ್ರ ಜೊತೆ ಹೊಂದ್ಕೊಂಡ್ ಬಾಳದೆ ತಾಯಿ ಮಗನ ದೂರ ಮಾಡಿದ್ಲು ಅನ್ನೋ ಕೆಟ್ಟ ಹೆಸರನ್ನ ಸಾಯೋ ತನಕ ಹೊತ್ಕೊಂತೀರಾ? ಸಕ್ಕು, ನೀನ್ ಈ ಮನೇಲಿ ಅನುಭವಿಸ್ತಿರೋ ಕಷ್ಟ ನನ್ನ ನೋಡಕ್ಕಾಗ್ತಿಲ್ಲ. ಕಷ್ಟ ಅಂತ ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳಿದ್ದೀನಾ? ನೀ ಹೇಳ್ದೆ ಹೋದ್ರು ನನಗ್ ಕಣ್ಣಿಲ್ವಾ? ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಮ್ಮವ್ರನ್ನೆಲ್ಲ ದೂರ ಮಾಡೋದು ತಪ್ಪು. ನಿನ್ನಂಥ ಒಳ್ಳೆ ಸೊಸೆನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತಿದ್ದಾಳಲ್ಲ ನಮ್ಮಮ್ಮ. ಅವಳು ಯಾವ ನರ್ಕಕ್ಕೆ ಹೋಗ್ತಾಳೋ ಆ ದೇವ್ರೇ ಬಲ್ಲ. ಬಿಡ್ತು ಅನ್ನಿ, ಎಷ್ಟೇ ಆದ್ರೂ ಅವ್ರು ದೊಡ್ಡವರು. ಭಾವ, ಎಲ್ಲೋ ಹೋಗ್ತಿದ್ಯಾ? ಅಯ್ಯೋ, ಅಪ್ಪಿ ತಪ್ಪಿ ಕೂಡ ಊರ್ ಕಡೆ ಬರಬಾರ್ದು ಅಂತಿದ್ದೆ, ಬಂದ್ಬಿಟ್ಟಲ್ಲ. ಯಾಕೆ ಹಾಗಂತ್ಯ? ಅದಕ್ಕೆ ದೊಡ್ಡವ್ರು ಹೇಳೋದು ಕಾಲೋದ್ ಕಡೆ ಹೋಗಬಾರ್ದು, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಹೋಗ್ಬೇಕು ಅಂತ. ಸರಿ ನೋಡು, ಸಂಸಾರ ದೇಶದಲ್ಲಿ ಈ ತರ ಉದಾಸೀನವಾಗಿರೋದು ಚೆನ್ನಾಗಿರಲ್ಲ. ಏನಾದ್ರೂ ಮಾಡು, ನನ್ನ ತಂಗಿ ನಿಮ್ಮ ಮನೆ ಕರ್ಕೊಂಡು ಹೊರಟು. ಅಯ್ಯೋ ಸತ್ಯಭಾಮನ, ಬೇಡಪ್ಪ ಬೇಡ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಅವಳು ಕೈ ಹಿಡಿದು ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ. ಸತ್ಯಭಾಮ ಅಮ್ಮನ ಜೊತೆ ಸೇರ್ಕೊಂಡು ಸಕ್ಕು ಬಾಯಿ ಕೊಡ್ತಿರೋ ಕಷ್ಟ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಭಾವ, ಸಕ್ಕುಗೋಸ್ಕರನಾದ್ರು ನನ್ನ ತಂಗಿ ನಿಮ್ಮ ಮನೆಗೆ ಕರ್ಕೊಂಡು ಹೊರಟೋಗೋ. ಕೊಡ್ತಾರೆ, ಕಷ್ಟ ಕೊಡ್ತಾರ ಅವರು. ಮಗಳ ಕೈ ಹಿಡಿದು ಅಳಿಯನಿಗೆ ಇಷ್ಟೊಂದು ಕಷ್ಟ ಕೊಟ್ಟವ್ರು ಇನ್ ಸೊಸೆನ್ ಸುಮ್ಮನೆ ಬಿಡ್ತಾರ? ಅಯ್ಯೋ ಪಾಪ. ಸಕ್ಕು ಬಾಯ್ ಇರ್ಲಿ, ಸಕ್ಕು ಬಾಯಿಗೋಸ್ಕರ ಇದೊಂದ್ ಸಾರಿ ಹೋಗಿ ಕರಿತೀನಿ. ಸತ್ಯಭಾಮ ಬಂದ್ರೆ ಸರಿ, ಇಲ್ಲ 2ರಲ್ಲಿ ಒಂದು ತೀರ್ಮಾನ ಮಾಡ್ತೀನಿ. ಆ ಪಾಂಡುರಂಗನ ಸಾಕ್ಷಿಯಾಗಿ ತೀರ್ಮಾನ ಮಾಡಿ ಹೇಳ್ಕೊಂಡೆ ಹೋಗ್ತೀನ ಭಾವ. ಯೋಚನೆ ಮಾಡಬೇಡ ನೀನು. ಭಾಮ, ನಾನ್ ನಿನ್ನ ಮದುವೆ ಆಗಿ ಏಕಾಂಗಿ ಆಗಿ ಬೀದಿರು ಓಡಾಡ್ತಾ ಇದ್ದೀನಿ. ನೀ ನಿಮ್ಮ ಅಮ್ಮನ ಮನೇಲಿ ಉಯ್ಯಾರೆ ಆಡ್ತಾ ಇದ್ದೀನಿ. ಒಯ್ಯಾರಿ. ಏಯ್, ಗಂಡ ಬಂದಿದ್ದೀನಿ, ಹೋಗಂತ ತಮ್ಗೆ ನೀರ್ ತಂದು ನನ್ನ ಪಾದ ತೊಳೆದ ನೀರ್ನ ತಲೆಗೆ ಚಿಮ್ಮಿಸ್ಕೊಂಡು ಪತಿವ್ರತೆಯಾಗಿ ಹೋಗು. ಎತ್ತು ನಿನ್ ಕತ್ತೇನ ನೋಡಿಯೇ ನಮ್ಮ ಮನೆಗೆ. ಅದ್ ಮನೇನಾ? ಚಿತಿ, ಅಲ್ಲಿ ಬಂದು ಯಾರು ಸಂಸಾರ ಮಾಡ್ತಾರೆ? ಗಂಡ ಗುಡಿಸಲಿದ್ದು ಅದೇ ಸ್ವರ್ಗ ತಿಳ್ಕೋಬೇಕು ಕಣೆ. ನಂಗೇನ ಸ್ಥಳ ಕೆಟ್ಟಿಲ್ಲ. ಮರ್ಯಾದೆ ಬರ್ತಾರೆ, ಅಟ್ಟೆ ಹಿಡ್ದು ಎಳ್ಕೊಂಡು ಹೋಗ್ಲು. ಇರಿ, ನಮ್ಮ ಅಮ್ಮನ್ಗೆ ಹೇಳ್ತೀನಿ. ನೋಡಮ್ಮ ಇವ್ರನ್ನ. ನಾನು ನೋಡ್ತಾನೆ ಇದೀನಿ ಕಣೆ.
ಬಿಡೋಳ ಕೈನ. ಏನೋ ನಿನ್ನ ಮನೆಗ್ ಬಾ ಅಂತ ಕರೆಯೋಷ್ಟು ಧೈರ್ಯ ಬಂತೆ ನಿಂಗೆ? ಅಯ್ಯೋ ಪಾಂಡುರಂಗ, ನಾನ್ ನಿಮ್ಮನ್ನ ಕರೀಲಿಲ್ಲ, ನನ್ನ ಹೆಂಡತಿ ನಾನು ಕರೆದಿದ್ದು. ಅವಳು ನನ್ನ ಮಗಳು. ನಿನ್ನ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಒಂದು ದೊಡ್ಡ ಮನೆ ಮಾಡು, ಮನೆ ತುಂಬಾ ದಾಸಿ ನೀಡು, ಆವಾಗ ಅವಳನ್ನ ಕಳಿಸ್ತೀನಿ. ಏನ್ ನಿಮ್ ಮನೇಲಿ ಬಾಗಿಲು ದಾಸಿರಿ ಇಟ್ಟುಬಿಟ್ಟಿದಿರಿ? ಕೆಲಸದಾಳಾಗಿ ಸೊಕ್ಕುವಾಯಿ ಸಂಸಾರ ಮಾಡ್ತಾ ಇದ್ದಾಳೆ ಪಾಪ. ಅವಳ ಕರ್ಮ ಅವಳು ಮಾಡ್ತಾಳೆ. ಇನ್ನು ಯಾಕಪ್ಪ ಇಲ್ಲೇ ನಿಂತಿದೀಯಾ? ಬಾಗ್ಲಿರೋದ್ ಆ ಕಡೆ ಕಾಣಿಸಲ್ವೇನು? ಅಂದ್ರೆ ನಾನು ಹೊರಡು ಅಂದ್ರ ಆಯ್ತು. ನಾ ಕಟ್ಟಿ ತಾಳಿ ಕೊಡ, ಇಲ್ಲಿ ಬಿಚ್ಚು ಕೊಡ ನನ್ ತಾಳಿನ. ಅಯ್ಯಯ್ಯೋ, ಇದು ಬಂಗಾರದ್ದು, ನಾನ್ ಕೊಡಲ್ಲಪ್ಪ. ಇತ್ತಾಳೆದಾಗಿ ಕೊಟ್ಬಿಡ್ತಾ ಇದ್ದೇನು ನೋಡಿ. ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಂಡು ನೀವು ಉಪ್ಪಿನಕಾಯಿ ಹಾಕೊಳ್ಳಿ. ನೀವು ಮದುವೆ ನನಗೆ ಕೊಟ್ಟಿರೋದು ನನ್ನ ಜನವಾರದಲ್ಲಿ 3 ದಾರ ಹೆಚ್ಚಾಗಿ ಸೇರಿಸಿರೋದು ಅಷ್ಟೇ. ಈಗಲೇ ಆ 3 ದಾರನ ಕಿತ್ತು ನಿಮ್ ಮುಂದೆನೆ ಎತ್ತು ಬಿಟ್ಟು ಹೊಟ್ಟು ಹೋಗ್ತೀನಿ. ಅಲ್ಲಿಗೆ ನಿಮ್ಮ ನಮ್ಮ ತೀರ್ತು ಬರ್ತೀನಿ. ಅಯ್ಯಯ್ಯೋ ಅಮ್ಮ, ಅವ್ರು ಬೇರೆ ಮದುವೆ ಮಾಡ್ಕೊಂಡ್ರೆ ನನ್ ಗತಿ ಏನೇ? ಆ ಭಿಕಾರಿ ಮಗ ಮುಸ್ಲಿಗೆ ಯಾರ ಹೆಣ್ ಕೊಡ್ತಾರೆ? ನೀ ಧೈರ್ಯವಾಗಿರು, ಇದೇನ್ ಹೊಸದೇನ್ ನಿಂಗೆ? ಅಮ್ಮವ್ವ ಚಕ್ಕುಲಿ ತಿನ್ನು. ತಮ್ಮ ದರ್ಶನದಿಂದ ಕೃತಾರ್ಥಲಾದ ಸ್ವಾಮಿ. ಸಕುಬಾಯಿ, ಹೇಗಿದೆಯೇ ತಾಯಿ? ತಮ್ಮ ಆಶೀರ್ವಾದದಿಂದ ಸುಖವಾಗಿದ್ದೀನಿ. ನಿನ್ನ ಮುಖ ನೋಡಿದರೆ ಏನೋ ನೋವು, ಆತಂಕ ಕಾಣ್ತಾ ಇದೆಯಲ್ಲಮ್ಮ. ಪ್ರೀತಿಯಿಂದ ನೋಡ್ಕೊಳ್ಳೋ ಪತಿದೇವರು, ಸ್ವಂತ ತಾಯಿ ಹಾಗೆ ವಾತ್ಸಲ್ಯದಿಂದ ಕಾಣೋ ಅತ್ತೆ, ಒಡಹುಟ್ಟಿದ ಸೋದರಿಯ ಹಾಗೆ ಪ್ರೇಮದಿಂದ ನೋಡ್ಕೊಳ್ಳೋ ನಾದ್ನಿ, ಎಲ್ರೂ ನನ್ನ ಮಲ್ಲಿಗೆ ಹೂವಿನ ಮೇಲೆ ನಡೆಸಿದ್ದಾರೆ ಗುರುಗಳೇ. ಪಾಂಡುರಂಗ, ಕರುಣಾಸಾಗರ. ಗುರುಗಳೇ, ಈ ಊರಿಗೆ ಯಾವಾಗ ಬಂದ್ರಿ? ಇಲ್ಲಿ ಎಷ್ಟು ದಿನ ಇರ್ತೀರಿ? ಪ್ರಾತಃ ಕಾಲ ಬಂದೆವು. ಮಹಾವೈಭವದಿಂದ ನಡೆಯಲಿರೋ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು ವಿಠಲನ ದರ್ಶನ ಮಾಡೋ ಅಭಿಲಾಷೆಯಿಂದ ಪಂಡ್ರಾಪುರಕ್ಕೆ ಪ್ರಯಾಣ ಮಾಡ್ತಿದ್ದೀವಿ. ನನಗೂ ಪಂಡ್ರಾಪುರಕ್ಕೆ ಬರೋ ಆಸೆ, ಆ ಪಾಂಡುರಂಗನ ದರ್ಶನ ಮಾಡೋ ಬಯಕೆ. ಬಾ ತಾಯಿ, ಕಾಲುಗಳಲ್ಲಿ ಶಕ್ತಿ ಇರುವಾಗಲೇ ಆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು. ಕಣ್ಣುಗಳಿರುವಾಗಲೇ ಆ ಪುಣ್ಯಮೂರ್ತಿಯ ದರ್ಶನ ಮಾಡಬೇಕು. ಆಗಲೇ ನಮ್ಮ ಜನ್ಮ ಸಾರ್ಥಕ ತಾಯಿ. ಗುರುಗಳೇ, ಈ ದಿನ ನಮ್ಮನೆಗೆ ಭೋಜನಕ್ಕೆ ಬರೋ ಕೃಪೆ ಮಾಡಬೇಕು. ಆಗ್ಲಿ ತಾಯಿ, ಬರ್ತೇವೆ. ಬ್ರಹ್ಮೋತ್ಸವದ ವಿಷಯವಾಗಿ ನಮ್ಮ ಅತ್ತೆಯವರಿಗೆ ತಾವು ಒಂದು ಮಾತು ಹೇಳಿದ್ರೆ? ಅಷ್ಟೇ ತಾನೇ? ಆಗ್ಲಿ. ದಯಮಾಡಿಸಿ. ಪಂಡ್ರಾಪುರಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲಮ್ಮ, ಬಹಳ ದೂರ ಆಗುತ್ತೆ. ದೂರ ಆದ್ರೇನಂತೆ ಗುರುಗಳೇ, ನಾನು ಬ್ರಹ್ಮೋತ್ಸವನ ನೋಡ್ಲೇಬೇಕು. ಹೌದು. ಅಯ್ಯೋ 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 ಅಯ್ಯೋ, ಏನೇ ಇದು? ಭಿಕಾರಿಗಳ ಗುಂಪೆ ಮನೆ ನುಗ್ಗಿದೆ. ಅಯ್ಯೋ ಅತ್ತೆ, ಇವ್ರು ನಮ್ ಗುರುಗಳು ಪಂಡ್ರಾಪುರಕ್ಕೆ ಹೊರಟಿದ್ದಾರೆ. ನೇರ ಪಂಡ್ರಾಪುರಕ್ಕೆ ಹೋಗದೆ ಇಲ್ಲಿ ಯಾಕೆ ಬಂದ್ರು? ನಮ್ಮ ಮನೆಗೆ ಬಂದು ಪ್ರಸಾದ ಸ್ವೀಕರಿಸ್ಲಿ ಅಂತ ನಾನೇ ಕರ್ಕೊಂಡ್ ಬಂದೆ. ಯಾರನ್ನ ಕೇಳ್ಕಾಡ್ದೆ? ಇದೇನ್ ಧರ್ಮಛತ್ರ ಅನ್ಕೊಂಡ್ ಏನು? ನನ್ನ ಮನೆನ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಬೇಕು ಅಂತೀನೇ ಮನೆ ಹಾಳಿ ಬೊಗಳೆ ಕತ್ತೆ. ಪಾಂಡುರಂಗ, 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 ಪಂಡರಿನಾಥ. ಏನೇ ಯಾವ್ದು ಪಾಂಡ್ರಂಗ ಪಂಡರಿನಾಥ? ನಿನಗಿಷ್ಟು ವಯಸ್ಸಾಗಿದೆ, ಇವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಬೇಡವೇನು? ಇವಳು ಕರೀತಿದ್ದಾಗೆ ನಿನ್ ಪರಿವಾರನೆಲ್ಲ ಕರ್ಕೊಂಡ್ ಬಂದ್ಬಿಡದ? ತಾಯಿ, ಸಕ್ಕುಬಾಯಿ ಪಂಡ್ರಾಪುರಕ್ಕೆ ಬರಬೇಕು, ಪಾಂಡುರಂಗನ ದರ್ಶನ ಮಾಡಬೇಕು, ಬ್ರಹ್ಮೋತ್ಸವ ನೋಡ್ಬೇಕು ಅಂತ ಆಸೆ ಪಟ್ರು. ತಮ್ಮ ಅನುಮತಿ ಪಡೆದು ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಬಂದು. ಏನು ಜೊತೆಲಿ? ಅದು ನಿಮ್ ಜೊತೆಲಿ? ಇವಳಿಗೂ ಗಂಡ ಅಂತ ಇದಾನೆ. ನನ್ನ ಸೊಸೆಗೆ ನಿಮ್ಮಂತ ಭಿಕಾರಿಗಳ ಸಹವಾಸ ಬೇಕಾಗಿಲ್ಲ. ಗುರುಗಳೇ, ನಾನೇ ನಿಮ್ಮನ್ನೆಲ್ಲ ಕರೆದು ಅವಮಾನ ಮಾಡಿಸ್ದಾಗಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲ ಆ ಪರಮಾತ್ಮನ ಇಚ್ಛೆ. ನೀನು ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ಪಾಂಡುರಂಗ ನಿನಗೆ ಒಳ್ಳೇದು ಮಾಡಲಿ. ಅವನ್ನ ಕ್ಷಮಿಸಿ ಕೇಳ್ತಿರೋದು. ನಡೀರಿ. ಪಾಂಡುರಂಗ, ಪಂಡರಿನಾಥ. ನಡೀರಿ ಹಿಂದೆ. ಗುರುಗಳೇ, ಏನೇ ಅಳ್ತಾ ನಿಂತಿದೀಯಾ? ಎಲ್ಲ ಅಡಿಗೆ ಮನೆ ತಗೊಂಡೋಗಿ ಬಡಿ ಬಡಿಯ ಗೂಬೆ. ಅಯ್ಯೋ 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 ಅಯ್ಯೋ, ಇದೇನ್ ಅನ್ಯಾಯ! ಎಷ್ಟೊಂದು ಅಡಿಗೆ ಮಾಡಿಟ್ಟಿದ್ದಾಳೆ. ಇವಳಿಗಿನ್ ಹೇಳೋರ ಕೇಳೋರ? ಅಮ್ಮ ಅಮ್ಮ, ಅಯ್ಯೋ ಅಮ್ಮ, ನೋಡ್ಬಮ್ಮ ಸಕ್ಕು ಏನ್ ಮಾಡಿದಾಳೆ ಅಂತ. ಏನು? ಅಯ್ಯೋ ನೋಡ್ಬಮ್ಮ, ಇಲ್ಲಿ ನೋಡಮ್ಮ, 100 ಜನಕ್ಕಾಗಷ್ಟು ಸಂತೃಪ್ತಿ ಅಡಿಗೆ ಮಾಡಿಟ್ಟಿದ್ದಾಳೆ. ಅಯ್ಯೋ ಮನೆ ಹಾಳಿ, ಇವಳನ್ನ ಹೀಗೆ ಬಿಟ್ರೆ ಮನೆ ತೊಳೆದು ಬಿಡ್ತಾಳೆ. ನೀನು ಹೋಗಿ ಅವ್ಳು ಎಳ್ಕೊಂಡ್ ಬಾ, ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಆಹಾ,
ಏನು ಗೊತ್ತಿಲ್ಲದೆ ಹಾಗೆ ನಿಂತಿದೀಯೇನೆ ಮಳ್ಳಿ ಬೈ ಪಂಡ್ರಾಪುರಕ್ಕೆ ಹೋಗಿ ಬ್ರಹ್ಮೋತ್ಸವ ಬೇರೆ ನೋಡ್ಬೇಕಾ? ನೀನ್ ಮುಷ್ಟಿಗೆ ಅದು ಬೇರೆ ಕೇಳು. ಕಾಯೋ ತನಕ ನೆನ್ಪಿರ್ಲಿ ಅಂತ ಅವಳು ಬರೆ ಹಾಕ್ತಿದ್ದಾಳೆ. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ನಿನ್ 2 ಕೈನು ಕತ್ತರಿಸಾಕ್ಬಿಡ್ತೀನಿ. ಏನೇ ನೋಡ್ತಿದೀಯಾ? ಆಕೆ ಬರೇನಾ? ಸ್ವಾಮಿ, ಏನಾಯ್ತು? ಏನಿದು ನಿಮ್ಮ ಮೈ ಮೇಲೆ ಬರೆ? ಪಾಪ, ಸಕ್ಕುಬಾಯಿಗೆ ಅವಳ ಅತ್ತೆ ಹಾಕಿದ ಬರೆ. ಸಕ್ಕುಬಾಯಿಯ ಮೈ ಮೇಲೆ ಇರಬೇಕಾದ ಬರೆ ನಿಮ್ಮ ಮೈ ಮೇಲೆ? ಹೌದು ದೇವಿ, ಅವಳು ವೇದನೆಯಿಂದ ರಂಗ ಎನ್ನಲಿಲ್ಲವೇ? ಸದಾ ಭಕ್ತಿಯ ಪೂಜೆಯನ್ನು ನನ್ನ ಭಕ್ತರಿಂದ ಸ್ವೀಕರಿಸುತ್ತಿರುವ ನಾನು ಅವರ ನೋವುಗಳನ್ನು ಮಾತ್ರ ಬೇಡ ಎನ್ನಲಾಗುವುದೇ? ನನ್ನ ಭಕ್ತರ ಕಷ್ಟಗಳನ್ನು ಹಂಚಿಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ? ಮಾಡ್ತೀನಿ. ಅಮ್ಮ, ಎಲ್ಲೋ ಅವಳು? ಯಾರಮ್ಮ? ನಿನ್ ಹೆಂಡತಿ ಆ ಪಿಶಾಚಿ. ಏನೇ ಮೂದೇವಿ, ನನ್ನ ಮಗಳು ಮಲಗಿದ್ದಾಗ ಬಂದ್ ಬರ ಹಾಕಿದೀಯಾ? ಇಲ್ಲ ಅತ್ತೆ. ಸಾಕು ನಿಲ್ಸಮ್ಮ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಬೆಳಗ್ಗೆ ನೀವು ಅವಳಿಗೆ ಹಾಕಿದ ಬರೆ ನನಗೂ ತಿಳಿಸದೆ ಒಬ್ಳೆ ನೋವು ಅನುಭವಿಸ್ತಾ ಇದ್ದಾರೆ. ಅಷ್ಟಾಲ್ದು ಅಂತ ಪುನಃ ಅವಳ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ. ಸಕ್ಕು ಈ ಕೋಣೆ ಬಿಟ್ಟು ಕದಲಿಲ್ಲ, ಅವಳು ನನ್ ಜೊತೆಲೇ ಇದ್ಲು. ನೀನ್ ನಡಿ. ಕೈಗೆ ಬೇರೆ ಕೈ ಸಾಕ್ತೇನೆ ನಂಗೆ. ಅಯ್ಯ, ನಿನ್ ಮಾತು ಕೇಳ್ಕೊಂಡು ನನ್ ಮುಖಕ್ಕೆ ಮಂಗಾರ್ತಿ ಹಾಕಿಸ್ಕೊಂಡೆ. ಕಳ್ಳ ಕಣ್ಣ ಮುಚ್ಚಲೆ ಹಾಕ್ತಿದ್ಯಾ? ಕೃಷ್ಣ ಕೃಷ್ಣ, ನೀನ್ ಎಲ್ಲಿ ಬಚ್ಚಿಟ್ಕೊಂಡ್ರು ನಾನ್ ಬಿಡಲ್ಲ. ಕೃಷ್ಣ ಕೃಷ್ಣ, ಭಾಮ, ನನ್ ಕೃಷ್ಣ ನೋಡಿದ್ಯಾ? ಅತ್ತೆ, ನನ್ ಕೃಷ್ಣ ನೋಡಿದ್ರಾ? ಇಲ್ಲೂ ಆಟ ಆಡ್ಕೊಂಡಿದ್ದ? ಪಂಡ್ರಾಪುರಕ್ಕೆ ಹೊರಟೋಗಿದ್ದಾನೆ ಬ್ರಹ್ಮೋತ್ಸವಕ್ಕೆ. ಕೃಷ್ಣ ಪೂಜೆ ಮಾಡ್ಬೇಡ ಅಂತ ಪಡ್ಕೊಂಡೆ. ನನ್ನ ಮಾತು ಕೇಳಿದ್ಲ? ಅಪ್ಪ ಸನ್ಯಾಸಿಯಾಗಿ ಓಡೋದ? ಇವಳು ಹುಚ್ಚಿಡ್ ಹಾಳಾದ್ಲು. ಅಯ್ಯೋ, ಇಲ್ಲ ಅಪ್ಪಮ್ಮ, ಇಲ್ಲ ಅತ್ತೆ, ನನ್ ಹುಚ್ಚಿಟ್ಟಿಲ್ಲ. ನನ್ ಕೃಷ್ಣ ಇಲ್ಲೇ ಇದ್ದ, ನೀವು ನೋಡ್ಲಿಲ್ವಾ? ಇಲ್ಲ, ಆಟ ಆಡ್ತಾ ಇದ್ದ. ಅವನು ಪಂಡ್ರಾಪುರಕ್ಕೆ ಹೊರಟೋಗಿದ್ದಾನೆ ಬ್ರಹ್ಮೋತ್ಸವಕ್ಕೆ. ನಾನು ಹೋಗ್ತೀನಿ. ನಾನ್ ಸುಳ್ಳು ಹೇಳ್ತಾ ಇಲ್ಲ ರೀ, ನನ್ ಹುಚ್ಚಿಡ್ದಿಲ್ಲ. ನನ್ ಕೃಷ್ಣ ಇಲ್ಲೇ ಇದ್ದ, ಅವನು ಬ್ರಹ್ಮೋತ್ಸವಕ್ಕೆ ಪಂಡ್ರಾಪುರಕ್ಕೆ ಹೊರಟೋಗಿದ್ದಾರೆ. ನಾನು ಹೋಗ್ತೀನಿ ರೀ. ಕೃಷ್ಣ ದರ್ಶನ ಮಾಡ್ಬೇಕಾ? ಹಗ್ಗ ತಗೊಂಬ. ಪಾಂಡುರಂಗನ ದರ್ಶನ ಮಾಡ್ಬೇಕು, ಬ್ರಹ್ಮೋತ್ಸವ ನೋಡ್ಬೇಕು. ಹಿಡಿಯತ್ತೆ, ಬ್ರಹ್ಮೋತ್ಸವ ನೋಡ್ಬೇಕು, ಪಾಂಡುರಂಗನ್ ನೋಡ್ಬೇಕು. ಬ್ರಹ್ಮೋತ್ಸವಕ್ಕೆ ಹುಟ್ಬಿಡೋವರೆಗೂ ಅನ್ನ ನೀರು ಏನು ಇಲ್ಲ. ಪಾಂಡುರಂಗ ಪಾಂಡುರಂಗ
ಸ್ವಾಮಿ, ಏನ್ ಈ ವಿನೋದ? ಯಾವ ಅಪರಾಧಕ್ಕಾಗಿ ಆಕೆಗೆ ಈ ಶಿಕ್ಷೆ? ಶಿಕ್ಷೆ ಏನು ಹೇಳ್ತಿರುವೆ ದೇವಿ? ಆಡುವ ಆಟವನ್ನೆಲ್ಲ ಆಡಿ ಏನೂ ಅರಿಯದವರಂತೆ ಮಾತನಾಡುವಿರಲ್ಲ. ಈಗ ನೋಡಿ, ಅವಳತ್ತೆ ಆಕೆಯನ್ನು ಕಂಬಕ್ಕೆ ಕಟ್ಟಿದ್ದಾಳೆ. ಅದಕ್ಕೆ ನಾನೇನು ಮಾಡಲಿ? ಹೋಗಿ ಸಹಾಯ ಮಾಡಿ, ಸಕ್ಕುಬಾಯಿಯನ್ನು ಬಂಧನದಿಂದ ಬಿಡುಗಡೆ ಮಾಡಿ. ಅಯ್ಯಯ್ಯೋ, ಅತ್ತೆ ಸೊಸೆಯರ ವ್ಯಾಜ್ಯದ ನಡುವೆ ನಾನು ತಲೆ ಹಾಕುವುದೇ? ಬೇಡ ರುಕ್ಮಿಣಿ, ನನಗೆ ಭಯವಾಗುತ್ತದೆ. ಜಗನ್ನಾಥನಿಗೆ ಭಯವೇನು ಬಂತು? ಸರಿ, ನಿನ್ನಿಷ್ಟ. ಸಕ್ಕುಬಾಯಿಯನ್ನು ಅಲ್ಲಿಂದ ಬಿಡುಗಡೆ ಮಾಡಬೇಕು, ಅಷ್ಟೇ ತಾನೇ? ಮುಂದೆ ಅದರಿಂದ ಬೇರೆ ಸಮಸ್ಯೆಗಳು ಬಂದರೆ ನನ್ನ ಹೊಣೆಯಲ್ಲ. ಸರಿ, ನನ್ನ ಹೊಣೆಯೇ ಆಗಲಿ. ಅಬ್ಬಾ, ಇದು ಮುತ್ತಿನಂತಹ ಮಾತು. ನಿದ್ರೆಯಲ್ಲಾದರೂ ನೆಮ್ಮದಿಯನ್ನು ಕಾಣು ಶ್ರೀಪತಿ. ಸಕ್ಕು, ನಡಿ ಹೋಗೋಣ. ಎಲ್ಲಿಗೆ? ನಿನ್ನ ಪಂಡ್ರಾಪುರ ಕಳಿಸ್ತೀನಿ. ಪಂಡ್ರಾಪುರಕ್ಕ? ಅತ್ತೇವ್ರು, ಅಮ್ಮನಿಗೆ ನಾ ಹೇಳ್ತೀನಿ. ಪಂಡ್ರಾಪುರಕ್ಕೆ ನೀವು ನನ್ನ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಇಬ್ರು ಹೋದ್ರೆ ಇಲ್ಲಿ ಅಮ್ಮ ಗಲಾಟೆ ಮಾಡ್ತಾಳೆ. ಈ ಸಲ ನೀ ಹೋಗು, ಮುಂದಿನ ಸಲ ನಾವಿಬ್ರು ಒಟ್ಟಿಗೆ ಹೋಗೋಣ. ಏನು ಅಂದ್ರೆ, ನಾನು ಬರೋವರೆಗೂ ನನ್ನ ಪಾಂಡುರಂಗನ ಪೂಜೆ ಪ್ರತಿನಿತ್ಯ ನಾನ್ ಮಾಡ್ತೀನಿ. ಬಾ ಹೋಗೋಣ, ಬಾ ಬಾ. ಏನಂದ್ರೆ, ಅತ್ತೆಯವ್ರಿಗೊಂದು ಮಾತು ಹೇಳ್ತೀನಿ. ಬೇಡ ಬೇಡ, ಮಲಗಿರೋರ್ನ ಎಬ್ಬಿಸ್ಬಾರ್ದು. ಹೋಗ್ಲಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಧಾರಾಳವಾಗಿ ಮಾಡು. ಏನಮ್ಮ, ನೀವು ಯಾವ ಕಡೆ ಹೋಗ್ತಾ ಇದ್ದೀರಿ? ಪಂಡ್ರಾಪುರದ ಹತ್ರ ಇರೋ ರಾಮಾಪುರಕ್ಕೆ. ಈಕೆ ಪಂಡ್ರಾಪುರಕ್ಕೆ ಹೋಗ್ಬೇಕು, ರಾಮಾಪುರದವರೆಗೂ ಜೊತೆ ಕರ್ಕೊಂಡು ಹೋಗಿ. ಹಾಗೆ ಏನ್ರಿ, ಬೆಳಿಗ್ಗೆ ನಾನು ಇಲ್ಲದೆ ಇರೋದು ನೋಡಿ ಅತ್ತೆಯವ್ರು ನಿಮ್ಮ ಮೇಲೆ ಕೋಪಿಸ್ಕೋಬಹುದು. ಬೇಜಾರು ಮಾಡ್ಕೋಬೇಡಿ. ನೀನ್ ಸಂತೋಷವಾಗಿ ಹೋಗ್ಬಾ, ಹೋಗು. ಬಾಮ.
ಏನೇ ಹೇಗಿದೆ ಮೈಗೆ? ಹಗ್ಗ ಬಿಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಿಚ್ಬೇಡಮ್ಮ, ಸನ್ಯಾಸಿಗಳ ಓಡೋಗ್ತಾಳೆ. ನಾನೇಕಮ್ಮ ಓಡೋಗ್ಲಿ? ಇದು ನಮ್ಮನೆ. ಇದೇನೇ ಹೀಗ್ ಮೈ ಮುಗಿಸಿದ್ಯಾ? ಕೆಲಸ ನೋಡು. ಏನ್ ಕೆಲ್ಸ? ಹಾಲ್ ಕರಿಬೇಕು, ನೀರ್ ತರಬೇಕು, ಅಡ್ಗೆ ಮಾಡ್ಬೇಕು, ಕಸ ಗುಡಿಸ್ಬೇಕು. ಇಷ್ಟೊಂದು ಕೆಲ್ಸ ನಾನು ಒಬ್ಳೆ ಮಾಡಲ್ಲ. ಇಲ್ಲ, ನಿಮ್ಮಮ್ಮನ್ ಕರ್ಕೊಂಡ್ ಬಾ, ಮಾಡಾಕ್ತಾಳೆ. ನಮ್ಮಮ್ಮ ಯಾಕೆ? ನೀನೇನ್ ಕಡಿಯೋದು? 2 ಹೊತ್ತು ಕವಳ ಕತ್ತರಿಸಿ ಎಮ್ಮೆ ತರ ಮೈ ಬೆಳೆಸಿದ್ಯಲ್ಲ, ಅದ್ ಕರಗ್ಬೇಕಾದ್ರೆ ಮೈ ಬಗ್ ಕೆಲ್ಸ ಮಾಡು. ಅಮ್ಮ ಏನೇ, ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಲ್ಲ. ಇನ್ನೇನ್ ಮಾಡ್ಲಿ? ಒಬ್ಳು ಗಂಡನ್ ಬಿಟ್ಟವಳು, ಇನ್ನೊಬ್ಳು ಗಂಡನ್ ಓಡಿಸ್ತವಳು. ನಿಮ್ಮಿಬ್ಬರನ್ನು ಕೂರ್ಸಿ ನಾನ್ ಮಾಡಿ ಹಾಕ್ಲಾ? ಮುಚ್ಚೆ ಬಾಯಿ ಕತ್ತೆ. ಅತ್ತೆ, ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯ? ನನ್ ಕೈ ನಿಂತೋದ್ರೇನೆ, ನನ್ ಕಾಲಿನ್ನು ಗಟ್ಟಿಯಾಗಿದೆ. ಏನೇ, ನಮ್ಮಮ್ಮನ ಕೈ ಕಾಲು ಎನಿಸ್ತೇನೆ. ನಮ್ಮಮ್ಮನ ಮಾಟ ಮಾಡ್ತೇನೆ ನಿನ್ನ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ 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 ಅಮ್ಮ, ಅಯ್ಯೋ ಅಯ್ಯೋ ಅಣ್ಣ, ಅಯ್ಯೋ 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 ಅಮ್ಮ, ಅಯ್ಯೋ ಅಣ್ಣ, ಅಯ್ಯೋ ಅಮ್ಮ, ಅಣ್ಣ, ಅಯ್ಯೋ 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 ಏನ್ ತಕ್ಕು ಇದು? ದುಷ್ಟರಿಗೆ ಪಾಂಡುರಂಗ ಕೊಟ್ಟಿರೋ ಶಿಕ್ಷೆ. ಬಾರಿಸ್ಲಿ, ಚೆನ್ನಾಗಿ ಬಾರಿಸ್ಲಿ. ನನ್ ಕೈ ಕಾಲು ಕೊಡಿಸ್ಬಿಡೆ. ಅತ್ತೆ, ತಪ್ಪಾಯ್ತು ಅಂತ ಪಾಂಡುರಂಗನ್ ಬೇಡ್ಕೊಳ್ಳಿ, ದಂಡನೆ ತಪ್ಪುತ್ತೆ. ಪಾಂಡುರಂಗ, ತಪ್ಪಾಯ್ತಪ್ಪ. ಪಾಂಡುರಂಗ, ಕಾಪಾಡಪ್ಪ. ಬಾಬಾ, ನೀನು ಪಾಂಡುರಂಗನ್ ಧ್ಯಾನ ಮಾಡಮ್ಮ. ನಾನ್ ಕೇಳ. ಪಾಂಡುರಂಗ, ತಪ್ಪಾಯ್ತಪ್ಪ. ಅತ್ತೆ, ಆ ಅಡಿಕೆ ಕಾಸಿನ ಸರ ಒಡ್ಯಾಣ ಎಲ್ಲ ತೆಗೆದಿಟ್ಟು ಅಡಿಗೆ ಕೆಲಸ ನೋಡಿ ಹೋಗಿ. ಸತ್ಯಭಾಮ, ನೀನು ಅಷ್ಟೇ ಈ ಒಡವೆಗಳನ್ನೆಲ್ಲ ತೆಗೆದಿಟ್ಟು ಕೊಟ್ಟಿಗೆನ ಅಚ್ಚಕಟ್ ಮಾಡಿ ಹೋಗು. ಸರಿ ಅತ್ತಿ. ಭಾಮ, ಏನಕ್ಕೆ? ಆ ಜರ್ತಾರಿ ಸೀರೆನೂ ಬಿಚ್ಚಿಡು. ಸರಿ ಅತ್ತಿ. ಏನಿದಿಲ್ಲ? 4 ದಿವಸ ಹೋಗ್ಲಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆಗ ಕಷ್ಟಗಳೆಲ್ಲ ನನಗೆ ಅರ್ಥವಾಗ್ತಿದೆ. ಓಂ ಹ್ರೀಂ ಕ್ಲೀಂ ಶ್ರೀಂ ಯಾರಾಳವಾಶೇಷ ಭಕ್ತ, ಇದು ಮಂತ್ರಿಸಿದ ಹಣ್ಣು. ಇದು ನಿನ್ನ ಬಳಿಯಲ್ಲಿದ್ರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ತೆಗೆದುಕೋ. ಆಗಲಿ ಸ್ವಾಮಿ. ಹೋಗಿ ಬಾ. ಸ್ವಾಮಿ, ಸ್ವಾಮಿ, ನನ್ನನ್ನು ಕಾಪಾಡಿ, ನಾನು ಬಹಳ ಕಷ್ಟದಲ್ಲಿದ್ದೀನಿ. ಹೇಳು ತಾಯಿ, ಹೇಳು, ಏನಾಗಬೇಕು? ಸ್ವಾಮಿ, ನನ್ನ ಕ್ರಿಯೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಶಕ್ತಿ ಬಂದ್ಬಿಟ್ಟಿದೆ. ಅದ್ಯಾವ ಮಂತ್ರವಾದಿ ಏನ್ ಯಂತ್ರ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಅದ್ರ ಪ್ರಭಾವದಿಂದ ನಮ್ಮ ಅಣ್ಣನ್ನ, ನಮ್ಮ ಅಮ್ಮನ್ನ ತನ್ನ ಸೀರೆ ಸೆರಗಲಿ ಸುತ್ಕೊಂಡು ಕುಣಿಸ್ತಿದ್ದಾಳೆ. ನೀವು ದಯವಿಟ್ಟು ನನ್ನ ಕಾಪಾಡಿ ಸ್ವಾಮಿ. ಅಳಬೇಡ, ಅಳಬೇಡ ತಾಯಿ. ಅವನು ತಾನೊಬ್ಬ ಮಹಾ ಮಾಂತ್ರಿಕನೆಂದು ತಿಳಿದುಕೊಂಡಿದ್ದಾನೆ. ಹೆದರಬೇಡ.
ಓಂ ಶ್ರೀಂ ಭೀಂ ಹ್ರೀಂ ಯಾರಲಾವಶೇಷ. ಇದು ಮಹತ್ತರವಾದ ಮಂತ್ರಶಕ್ತಿಯುಳ್ಳ ಯಂತ್ರ. ಇದನ್ನು ಅಂಗೈಯಲ್ಲಿ ಹಿಡಿದು ಒಂದು ಹುಲಿಯನ್ನು ಕರೆದರೂ ನಾಯಿಯಂತೆ ಬಾಲ ಅಲ್ಲಾಡಿಸಿಕೊಂಡು ಹಿಂದೆ ಬರುವುದು. ತೆಗೆದುಕೋ. ಇದಕ್ಕೂ ಬಗ್ಗದಿದ್ದಲ್ಲಿ ಇದು ವಿನಾಶಕಾರಿ ಭಸ್ಮ. ಇದನ್ನು ನಿನ್ನ ಅತ್ತಿಗೆ ಮೈ ಮೇಲೆ ಎರಚಿದರೆ ಉರಿ ಉರಿ ಎಂದು ಮನೆಯೆಲ್ಲ ಕಿತ್ತು ರಂಪ ಮಾಡಿಕೊಳ್ಳುವುದು. ಹೆದರಬೇಡ, ಹೋಗಿ ಬಾ. ವಿಠಲ, ಪಂಡರಿನಾಥ, ಪಾಂಡುರಂಗ. ಗುರುದೇವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವ, ನನ್ನನ್ನು ಕಾಪಾಡಿ. ಏನಾಗಿದೆಯಪ್ಪ? ಯಾರಪ್ಪ ನೀನು? ಗುರುದೇವ, ನಾನೊಬ್ಬ ಬುದ್ಧಿ ಇಲ್ಲದ ಗಂಡು. ಸಂಸಾರದಲ್ಲಿ ಜಿಗುಪ್ಸೆ ಬಂದು ಪರಮಾತ್ಮನ ಕಡೆ ಮನಸ್ಸು ಆರಿರೋ ಭಕ್ತಿಯ ಚೆಂಡು. ಈ ಸನ್ಯಾಸಿ ದೀಕ್ಷೆ ನನಗೆ ಕೊಡಿಸಿ ಗುರುದೇವ. ಸಂತಾನ ಫಲ ಎಷ್ಟಿದೆ? ಸಂತಾನ ಫಲ? ಗುರುವೇ, ಸಂಪ್ರದಾಯಬದ್ಧವಾಗಿ ಸಂಸಾರ ಮಾಡಿದ್ರಲ್ಲವೇ ಸಂತಾನ ಫಲವಾಗೋದಿಕ್ಕೆ. ಮದುವೆ ಆದ ದಿವಸದಿಂದ ನನ್ನ ಹೆಂಡತಿ ತವ್ರ ಮನೆ ಸೆರಗಲ್ಲೇ ಇದ್ದಾಳೆ. ಬಾರೇ ಬಾರೇ ತನ ಎಷ್ಟು ಸಾರಿ ಕರೆದ್ರು, ಕಾಡಿ ಬೇಡಿದ್ರು, ತಾಯಿ ಮಕ್ಕಳಿಬ್ರು ಚಿರತೆ ತರ ನನ್ನ ಮೇಲೆ ಬೇಡ್ತಾರೆ. ಪರಿಸ್ಥಿತಿ ಹೀಗಿರುವಾಗ ಗುರುವೇ, ಸಂತಾನ ಫಲ ಎಲ್ಲಿಂದ ಬರಬೇಕು? ಉದ್ಭವ ಆಗಬೇಕಷ್ಟೇ. ಕೈ ಹಿಡಿದ ಹೆಂಡತಿಯನ್ನೇ ಹತೋಟಿಯಲ್ಲಿಟ್ಟುಕೊಳ್ಳಲು ಶಕ್ತಿ ಇಲ್ಲದ ನೀನು ಇನ್ನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವೇ? ಆವಿ ದೇಹಕ್ಕೆ ಹೊದಿಸಿ ಪ್ರಯೋಜನವಿಲ್ಲಪ್ಪ, ಮನಸ್ಸಿಗೆ ಹೊದಿಸ್ಬೇಕು. ಹೇಳಿ ಗುರುದೇವ, ಆ ಮನಸ್ಸೆಲ್ಲಿದೆ ಹೇಳಿ, ನಾನು ಈಗಲೇ ಕಾವಿ ಓದಿಸ್ಬಿಡ್ತೀನಿ. ನಾನೊಂದು ಮಂತ್ರೋಪದೇಶ ಮಾಡುತ್ತೇನೆ, ಅದನ್ನು ಜಪಿಸು. ತಕ್ಷಣ ನಿನ್ನ ಹೆಂಡತಿ ನಿನ್ನ ಹಿಂದೆ ಬರುತ್ತಾಳೆ. ಈ ಸನ್ಯಾಸತ್ವಕ್ಕಿಂತ ಇದೇ ಸುಲಭವಾಗಿದೆ. ಹೇಳಿ ಗುರುದೇವ. ಪಾಂಡುರಂಗ. ಗುರುವೇ, ಈ ಮಂತ್ರದಲ್ಲಿ ಇಷ್ಟೊಂದು ತಂತ್ರ ಅಡಗಿದೆ ಅಂತ ಇವತ್ತು ಗೊತ್ತಾಯ್ತು. ಅಯ್ಯೋ ಪಶುಪತಿ, ಇಷ್ಟು ದಿವಸ ನೀನು ತಲೆಗೊಳಿದ ಪುಷ್ಪವಾಗಿದ್ಯಲ್ಲೋ, ಇನ್ನು ಮುಂದೆ ನಿಜವಾದ ಪತಿಯಾಗಿ ಬಾಳಬೇಕು. ಜಯ ಗುರುದೇವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಅನ್ಯಾಯ! ಈ ವಯಸ್ಸಿನಲ್ಲಿ ಮಹಾರಾಣಿಯಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೇವೆ ಮಾಡಿಸ್ಕೋಬೇಕಾದ್ ನೀನು ಕಡುಬ್ಗೆ ಹಿಟ್ಟುತ್ತಿದ್ಯಾ? ಎಲ್ಲ ಕಾಲದ ಮಹಿಮೆ ಅಮ್ಮ. ಅಮ್ಮ, ಮೊದ್ಲು ರುಬ್ಬ ನಿಲ್ಸಮ್ಮ. ಬೇಡಮ್ಮ, ಸೊಕ್ಕು ನೋಡಿದ್ರೆ ಬೈತಾಳೆ. ಬೇಡ ಬೇಡ. ಇನ್ಮೇಲೆ ನಾವ್ ಯಾರೊಳಗೆ ಹೆದರ್ಬೇಕಾಗಿಲ್ಲ. ನೋಡಿದ್ಯಾ ಯಂತ್ರ? ನೋಡಿದ್ಯಾ ಭಸ್ಮ? ಯಾಕೆ ಕೊಟ್ರೆ? ಮಂತ್ರವಾದಿ. ಇನ್ಮೇಲೆ ಆ ಸೊಕ್ಕು ನಾಯಿ ಹಾಗೆ ನಮ್ ಹಿಂದೆ ಬರ್ಬೇಕು. ಮಾಮ, ನಾನಿದ್ದೀನಿ. ಬೇಡ ಕಡೆ, ನನ್ ಯಾಕೋ ಭಯವಾಗ್ತಾ ಇದೆ ಬಾಮ. ಧೈರ್ಯವಾಗಿ ಬಾಮ. ನಾನಿದ್ದೀನಿ ಬಾಮ. ಏನು ತಾಯಿ ಮಗಳಿಬ್ರು ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಮಾಡದೆ ನನ್ನ ಹತ್ರ ಬಂದಿದ್ದೀರಾ? ಅತ್ತೆ, ನರಜನ್ಮ ಬಂದಾಗ ನಾಲಿಗೆ ಇರೋವಾಗ ಕೃಷ್ಣ ಅನ್ಬೇಕು. ಇವತ್ತಿಂದಲಾದ್ರೂ ನಿತ್ಯ ಪೂಜೆ ಮಾಡಿ. ಭಾಮ, ನೀನ್ ಅಡಿಗೆ ಮಾಡು. ನೀನೇನ್ ಮಾಡ್ತೀಯಾ? ನಾನಾ ಆನಂದವಾಗಿ ಶ್ರೀರಂಗನ ಧ್ಯಾನ ಮಾಡ್ತಾ ಮೈ ಮರೆತು ತನ್ಮಯಳಾಗಿರ್ತೀನಿ. ತನ್ಮಯಳಾಗಿರ್ತೀಯಾ? ಮೈ ಮರಿತೀಯಾ? ನಿನ್ ಮೈ ಉಳಿಸ್ತೀನಿ ತಾಳು. ನಿಂತ್ಕೋ. ಅಲ್ಲಿ ಹೋಗು. ಓಡ್ಬಾ. ನಿಂತ್ಕೋ. ಮತ್ತೆ ಓಡು. ನಿಂತ್ಕೋ. ಕೂತ್ಕೋ. ಹಾಗೆ ನಿಂತ್ಕೋ. ತಿರುಗು. ನೋಡಿದ್ಯೇನಮ್ಮ ಯಂತ್ರದ ಮಹಿಮೆ? ಈಗ ಸಕ್ಕು ಕೈಲಿ ಏನ್ ಕೆಲಸ ಮಾಡಿಸ್ಬೇಕು ಅಂತ ಹೇಳು. ಉಯ್ಯಾಲೆ ಮೇಲೆ ಕೂತು ತುಂಬಾ ದಿವಸ ಆಗಿತ್ತು. ಕಾಲು ಒತ್ತಕ್ಕೆ ಹೇಳೆ. ಸಕ್ಕು, ಅಯ್ಯೋ, ಹಿಡಪಾಸುರ. ಎಲ್ಲಮ್ಮ? ಎಲ್ಲಿ? ಅಲ್ಲಿ ನೋಡೆ. ಏನಮ್ಮ ನೀನು ಆ ಸಕ್ಕನ್ ನೋಡಿ ಹಿಡಂಬಾಸುರ ಹಿಡಂಬಾಸುರ ಅಂತ ಬಡ್ಕೊತಾ ಇದ್ಯಾ?
ಈಗ ನಿನ್ ಗತಿ ಏನಾಗುತ್ತೆ ಅಂತ ನೋಡು. ಏನಾಯ್ತು ನಿನಗೆ? ಮನೆ ಬಾಗಿಲು ಬರೋದೇ ತರ ಸಿಡಿತಾ ಇದ್ದವಳು ಉರಿ ಅಂತ ಕುಡಿತಾ ಇದೆಯಲ್ಲ. ಉರಿಲಿ. ತಾಯಿ ಮಗಳು ಇಬ್ರು ಸೇರ್ಕೊಂಡು ನನ್ನ ಮನೇಲಿ ಕುರಿ ಮಾಡಿದ್ರಿ, ಮನೆ ಬಾಗಿಲು ಬರೋದೇ ತರ ನಾಯಿ ತರ ಓಡಿಸ್ತಾ ಇದ್ರಿ. ಗಂಡನ ಜೊತೆ ಬಾಳ್ವೆ ಮಾಡ್ತೀನಿ ಕುರಿ ಮುಟ್ಟವರು ಉರಿಲಿ. ನನ್ನ ಹೊಟ್ಟೆ ಉರಿಸೋದಲ್ಲೇ ಕೈ ಮುಗಿದೀನಿ ಕಡೆ ಈ ಉರಿ ಹೋಗ್ಸೆ. ನನಗ್ ತಪ್ಪಾಯ್ತು ಅಂದ್ರೆ ಏನ್ ಪ್ರಯೋಜನ ಭಾಮ? ನಿನ್ನ ಪತಿದೇವರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಅಯ್ಯೋ ಇಲ್ಲ, ನಾನು ಅವ್ರ ಕಾಲಕ್ಕೆ ಬೀಳೋದಿಲ್ಲ. ಮೈ ಉರಿ ಬಂದ್ರು ಮನಸ್ಸಲ್ಲಿ ಭಕ್ತಿ ಬರ್ಲಿಲ್ವಲ್ಲೇ? ಸುಮ್ನೆ ಸಕ್ಕುಬಾ ಹೇಳ್ದಾಗ ಕೇಳು, ಉರಿ ಸಾಯ್ಬೇಡ. ಅಯ್ಯೋ ಆಪತ್ ಕಾಲದಲ್ಲಿ ಕಾಲಕ್ಕೆ ಬಿದ್ರೆ ಆಕ್ಷೇಪ ಇಲ್ಲ ಕಣೆ. ನಿನ್ ಗಂಡನ ಕಾಲಕ್ಕೆ ಬೀಳು, ಹೋಗು. ಅಯ್ಯೋ ರೀ, ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು. ನಾನ್ ತಪ್ಪಾಯ್ತು ಅಂದ್ರೆ ನಾನು ಕ್ಷಮಿಸ್ಬಿಡಿ. ಅನುಷ್ಲಾಗು. ಅಮ್ಮ, ನಾನು ಉರಿಯೆಲ್ಲ ಹೊರಟಾಯ್ತಮ್ಮ. ಅಮ್ಮ ಸಕ್ಕುಬಾಯಿ, ನೀನು ಸಾಧಾರಣ ಹೆಣ್ಣಲ್ಲ ತಾಯಿ, ಪಾಂಡುರಂಗನ ಪರಮ ಭಕ್ತಳು. ನಿನ್ನ ದರ್ಶನ ಮಾಡಿದವರೇ ಪುಣ್ಯವಂತರಮ್ಮ. ಅಮ್ಮ, ನಿನಗೀಗ ಬುದ್ಧಿ ಬಂದಿದೆ, ಬಾರೆ ನಮ್ಮನೆ ಹೋಗೋಣ. ಬರಲ್ಲ. ಬಾರೆ. ಬರಲ್ಲ. ಬರಲೇ. ಬರಲ್ಲ. ಏನ್ರಿ ಮಾಡ್ತೀರಾ? ಗಂಡಂ ದಶಗುಣಂ ಭವೇತ್. ಗಂಡ ಕರೆದ್ರೆ ಬರಲ್ವಾ? ಏನೇ ಇದು ನನ್ನ ಎದುರಿಗೆ? ಅತ್ತೆ, ನಿಮ್ಮೆದುರು ಹೇಳು ಮದುವೆ ಆಗಿದ್ದು. ನನ್ನ ಹೆಂಡತಿ ಹೊಡಿತೀನಿ ಬಡಿತೀನಿ. ಏ ಬಾಬಾ, ಮರ್ಯಾದೆ ಬರ್ತೀಯಾ ಇಲ್ಲ ಸಕ್ಕುಬಾಯಿಗಳ? ಅವ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ನಾನು ಹೆದರ್ಲಿ? ಸಕ್ಕು ಅಂತೆ ಸಕ್ಕು. ಇದು ನನ್ ಸ್ವಂತ ವಿಷಯ, ನನ್ ಸಂಸ. ಅಪ್ಪ ದೇವ್ರಿ, ಏನಪ್ಪಾ ನಿನ್ನ ಲೀಲೆ? ನನ್ನ ಹೆಂಡತಿಗಿದ್ದ ರಾಕ್ಷಸ ನಾಲಿಗೆನೆ ಕತ್ತರಿಸ್ಬಿಟ್ಟು. ಏನಾಯ್ತು ಭಾಮ? ಅಯ್ಯೋ, ನನ್ನ ಮಗಳ ಮಾತು ನಿಂತೈತಿ. ಸಕ್ಕು, ನನ್ನ ಮಗಳಿಗೆ ಯಾಕಮ್ಮ ಇಂಥ ಶಾಪ ಕೊಟ್ಟೆ? ಇನ್ಮೇಲೆ ನಿನ್ ಮಾತು ಯಾವತ್ತೂ ಮೀರಲ್ಲ. ನನ್ ಭಾಮಂಗೆ ನಾಲ್ಗೆ ಕೊಡಮ್ಮ. ಗಂಡನ ಜೊತೆಲಿ ಅವಳು ಪಂಡ್ರಾಪುರಕ್ಕೆ ಹೋಗ್ಲಿ. ಆ ಪಾಂಡುರಂಗ ಅವಳಿಗೆ ಮಾತಾಡೋ ಶಕ್ತಿ ಕೊಡ್ತಾನೆ. ಮಾಮಾ ಮಾಮಾ ಮಾಮಾ, ಒಬ್ಬಳೇ ಎಲ್ಲೇ ಹೋಗ್ತಾ ಇದೀಯಾ? ನಾನು ನಿನ್ ಜೊತೆ ಬರ್ತೀನಿ ನಡಿ. ಗಂಡನ ಜೊತೆ ಹೋಗಿ ಪಾಂಡುರಂಗ ದರ್ಶನ ಮಾಡೋದು ಸಕ್ಕುಬಾಯಿ ಹೇಳಿದ್ದು. ಯಾವಾಗಲೂ ಪುಣ್ಯಕ್ಷೇತ್ರಕ್ಕೆ ದಂಪತಿ ಸಮೇತವಾಗಿ ಹೋದ್ರೆ ಅದ್ರ ಫಲ ಸಿಗೋದು. ನಡಿ, ಬರ್ತೀನತ್ತೆ. ನೋಡಮ್ಮ, ಅಲ್ಲಿ ಕಾಣಿಸ್ತಾ ಇರೋದೇ ಪಂಡ್ರಾಪುರ. ನೀ ದಾಟ್ ಹೋದ್ರೆ ನೀನು ಪಾಂಡುರಂಗನ ದರ್ಶನ ಆಗುತ್ತೆ. ಸರಿಮ್ಮ, ಹೋಗ್ಬಮ್ಮ, ನಿಂಗೆ ಒಳ್ಳೇದಾಗ. ಪಾಂಡುರಂಗ ಜೈ ವಿಠಲ, ಪಾಂಡುರಂಗ ಜೈ ವಿಠಲ, ಪಾಂಡುರಂಗ ಪಾಂಡುರಂಗ ಜೈ ಪಾಂಡುರಂಗ ಜೈ ಪಾಂಡುರಂಗ. ಯಾಕೆ ಏನಾಯ್ತೆ? ಯಾಕೆ ಇಷ್ಟೊಂದು ಆಯಾಸ ಆಗ್ತಿದೆ ನಿನ್ಗೆ ದೇವಸ್ಥಾನದಲ್ಲಿ? ಏನ್ ಹೇಳಿ ನಿನ್ನ ಕರ್ಮಕ್ಕೆ? ನನಗಂತೂ ಒಂದು ತೋಚ್ತಾ ಇಲ್ಲ. ಬಾಯಿ ಇದೆ ಅಂತ ಹೇಳಿ ಗಂಡ ಅನ್ನೋ ಭಕ್ತಿ ಇಲ್ಲ, ಹಿರಿಯರನ್ನೋ ಗೌರವ ಇಲ್ಲ, ಬಾಯಿ ಬಂದ ಮಾತಾಡಿಯಲ್ಲಿ. ಆ ಪರಮಾತ್ಮನ ಕಣ್ತುಂಬಾ ನೋಡಿ ಅವನ ಕೃಪೆಯಿಂದ ಹೋದದ್ದೆಲ್ಲ ಬಂದ್ಬಿಡ್ಬಹುದು. ಎಂತಂತ ಮಹಾಪಾಪಿಗಳ ಪಾಪವನ್ನು ಪರಿಹಾರ ಮಾಡಿದ ಆ ಪಾಂಡುರಂಗ ಬಹಳ ದೂರದಲ್ಲಿದ್ದಾನೆ ಕಣೆ. ಅವನನ್ನು ಕಣ್ತುಂಬಾ ನೋಡುವುದೇ ನಮ್ಮ ಪುಣ್ಯ. ನಡಿ ಹೋಗೋಣ, ನಡಿ ನಡಿ ಹೋಗೋಣ. ಓಂ ಕೃಷ್ಣಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಕಮಲನಾಥಾಯ ನಮಃ. ಓಂ ಕಮಲನಾಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಸನಾತನಾಯ ನಮಃ. ಓಂ ಸನಾತನಾಯ ನಮಃ.
ಓಂ ಪುಣ್ಯಾಯ ನಮಃ. ಓಂ ಪುಣ್ಯಾಯ ನಮಃ. ಓಂ ಲೀಲಾ ವಿಗ್ರಹಾಯ ನಮಃ. ಓಂ ಲೀಲಾ ವಿಗ್ರಹಾಯ ನಮಃ. ಓಂ ಶ್ರೀ ಕೌಸ್ತುಭಧರಾಯ ನಮಃ. ಓಂ ಶ್ರೀ ಕೌಸ್ತುಭಧರಾಯ ನಮಃ. ಓಂ ಯಶೋದಾವತ್ಸಲಾಯ ನಮಃ. ಓಂ ಯಶೋದಾವತ್ಸಲಾಯ ನಮಃ. ಓಂ ಹರೇ ನನ್ನ ನಮಃ. ಸಕ್ಕು ಓಂ ನರಕವಾಗಿದ್ದ ಈ ಮನೇನ ಓಂ ದೇವಕೀ ಸ್ವರ್ಗ ಮಾಡ್ಬಿಟ್ಲು. ನಂದನಾಯ ನಮಃ. ಸ್ವರ್ಗ ಮಾಡ್ಬಿಟ್ಲು. ನಂದನಾಯ ನಮಃ. ಯಾರಾದ್ರೂ ಪಂಡ್ರಾಪುರಕ್ಕೆ ಬರೋ ಹಾಗಿದ್ರೆ ಬೇಗ ಬನ್ನಿ. ಪತ್ರಾಪುರಕ್ಕೆ ಬರೋ ಹಾಗಿಲ್ಲ. ಯಾರು ಬರಂಗ್ ಕಾಣ್ತಿಲ್ಲ ಬೋ. ನಡೆಯಪ್ಪ ಹೋಗೋಣ. ಪಾಂಡುರಂಗ, ನಿನ್ ದರ್ಶನಕ್ಕೋಸ್ಕರ ಎಷ್ಟು ದೂರದಿಂದ ಬಂದಿದ್ದೀನಿ ಸ್ವಾಮಿ. ಒಮ್ಮೆ ನಿನ್ ದರ್ಶನ ಮಾಡಿಸ್ಬಿಡು ಪ್ರಭು. ನಿನ್ನ ನೋಡ್ದೆ ನನಗೆ ಸಾಯೋಕ್ ಇಷ್ಟವಿಲ್ಲ ಸ್ವಾಮಿ. ನಿನ್ನ ನೋಡ್ದೆ ನನಗೆ ಸಾಯೋಕ್ ಇಷ್ಟವಿಲ್ಲ. ಪಾಂಡುರಂಗ ಕಾಪಾಡು ಪ್ರಭು. ಪಾಂಡುರಂಗ ಕಾಪಾಡು. ಪಾಂಡುರಂಗ ಪಾಂಡುರಂಗ ಕಾಪಾಡು ಪ್ರಭು. ಒಂದಿಷ್ಟು ಜನ ಪಾಂಡುರಂಗ ಕಾಪಾಡು ಪ್ರಭು. ನನ್ನನ್ನು ಕಾಪಾಡು. ರಂಗ, ಪಾಂಡುರಂಗ, ಏನಪ್ಪ ನಿನ್ನ ಮಹಿಮೆ. ಕೊನೆಗೂ ನಿನ್ನ ಭಕ್ತರನ್ನ ಕರೆಸ್ಕೊಂಡ್ಬಿಟ್ಟಿಯಲ್ಲಪ್ಪ, ಕರೆಸ್ಕೊಂಡ್ಬಿಟ್ಟಿಯಲ್ಲ. ಅಲ್ಲೋಡು, ಸಕ್ಕುಬಾಯಿ ನಮಗಿತ್ತು ಮೊದಲೇ ಪಾಂಡುರಂಗನ ದರ್ಶನ ಬಂದ್ಬಿಟ್ಟಿದ್ದಾಳೆ. ಆ ಸ್ವಾಮಿ ತನ್ನ ಭಕ್ತನ ಎಷ್ಟು ಬೇಗ ಕರೆಸ್ಕೊಂಡಿದ್ದಾನೆ ನೋಡು. ಅಯ್ಯೋ, ಸನ್ನಿಧಾನಕ್ಕೆ ಬಂದು ಆ ಅಂತಿದೆಯಲ್ಲೇ, ಬಾಯಿ ತುಂಬಾ ಪಾಂಡುರಂಗ ಅನ್ನೆ ಅನ್ನೆ. ಪಾಂಡುರಂಗ ಪಾಂಡುರಂಗ ನಿನ್ನ ಯಾವ ರೀತಿ ಕೊಂಡಾಡ್ಲಿ, ಯಾವ ರೀತಿ ಪೂಜಿಸ್ಲಿ. ಕಣ್ಣು ಬಿಟ್ಟ ಕ್ಷಣದಿಂದ ಈ ದಿವ್ಯ ಮೂರ್ತಿನ ನೋಡ ಹಂಬಲದಿಂದ ಹುಚ್ಚಲಾಗಿದ್ದೆ. ಇವತ್ತು ನನ್ನ ಆಸೆ ಪೂರೈಸಿತು ಸ್ವಾಮಿ. ಈ ಜನ್ಮ ಸಾರ್ಥಕವಾಯಿತು. ಈ ದಿವ್ಯ ಸನ್ನಿಧಿಯಿಂದ ನಾನು ದೂರ ಹೋಗ್ಲಾರೆ. ಈ ಜನ್ಮ ಸಾಕು ಪ್ರಭು. ನಿನ್ನ ಸನ್ನಿಧಿ ಕರೆದುಕೋ ಸ್ವಾಮಿ, ಕರೆದುಕೋ ತಂದೆ. ಪಾಂಡುರಂಗ 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 ನನ್ನ ಕರೆದುಕೋ ಪ್ರಭು.
असतो मा सत्गमय तमसो मा ज्योतिर्गमय मृत्योर्मा अमृतं गमय ॐ शान्ति 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 ಅಳಬೇಡ. ಸಕ್ಕುಬಾಯಿ ಅರಿಶಿನ ಕುಂಕುಮ ಸಮೇತ ಪಾಂಡುರಂಗನ ಪಾದ ಸೇರ್ಕೊಡು. ಪುಣ್ಯ ನಡಿಹು. ಸಕ್ಕು, ನೀನಿವತ್ತು ಹ್ಯಾಕ್ ಕಾಣಿಸ್ತಾ ಇದೆಯಾ ಗೊತ್ತಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಮೋಹಿನಿ, ದೇವತೆಗಳಿಗೆ ಅಮೃತ ನೀಡಿದ ಮೋಹಿನಿ ಹಾಗೆ ಕಾಣಿಸ್ತಾ ಇದೆಯಾ? ಸಕ್ಕು, ನೀನೀಚೆ ತುಂಬಾ ಬದಲಾಯಿಸ್ಬಿಟ್ಟಿದೀಯ. ನಿನ್ನ ಪ್ರಭಾವ ಬೇರೆ, ಈ ಮನೆನ ಸ್ವರ್ಗ ಮಾಡ್ಬಿಟ್ಟೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪಾಂಡುರಂಗನ್ನ ಪ್ರತಿಷ್ಠೆ ಮಾಡಿ ಅವ್ರ ಜನ್ಮ ಸಾರ್ಥಕ ಆಗೋಗ್ ಮಾಡಿದೆ. ಆದರೆ ಆದರೆ ನಾನು ನಿನ್ನ ಹತ್ರ ಬಂದಾಗ್ಲೆಲ್ಲ ನೀನ್ ನನ್ನ ಕೈಗೆ ಸಿಗದೆ ನನ್ನಿಂದ ದೂರ ಆಗ್ತಿದ್ಯಾ ನೀನು? ಇವತ್ತು ಸಿಕ್ಕಿದ್ದೀನಲ್ಲ, ಅದಕ್ಕೆ ಇವತ್ತು 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 ನಿನ್ನ ಇದೇನು ರುಕ್ಮಿಣಿ, ಈ ಹೊತ್ತಿನಲ್ಲಿ ಬಂದೆ? ಸತ್ಯ, ನನ್ನ ನೆನಪಾದರೂ ಇದೆಯಲ್ಲ. ನಿನ್ನನ್ನು ಮರೆಯುವ ಶಕ್ತಿ ನನಗಿಲ್ಲ. ಈ ಉಪಚಾರದ ಮಾತುಗಳು ಸಾಕು. ಬಂದ ಕಾರ್ಯ ಮುಗಿಯಿತಲ್ಲ. ಮಂದಿರದಲ್ಲಿ ನೀವಿಲ್ಲದೆ ಮೂರ್ತಿಯೇ ಕಳಾಹೀನವಾಗಿದೆ. ಬನ್ನಿ ಹೋಗೋಣ. ಹೇಗೆ ಬರಲಿ ರುಕ್ಮಿಣಿ? ಸಕುಬಾಯಿಯ ಬದಲಾಗಿ ನಾನಿಲ್ಲಿರುವುದು. ನೀನು ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನನ್ನನ್ನಿಲ್ಲಿಂದ ಕರೆದುಕೊಂಡು ಹೋಗು. ಸ್ವಾಮಿ, ಏನೇ ವಿನೋದ. ಸಕ್ಕುಬಾಯಿ ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾಳೆ. ನಾನು ಹೇಗೆ ಕರೆತರಲಿ? ನಾನು ಒಂದೇ ಹೇಳಿದ್ದೆ, ಏನಾದರೂ ಸಮಸ್ಯೆಗಳು ಬಂದರೆ ಅದರ ಹೊಣೆ ನನ್ನದಲ್ಲ ಎಂದು. ಜಗನ್ನಾಥ, ಏನೇ ನಾಟಕ? ಯಾವ ಅಪರಾಧಕ್ಕಾಗಿ ನನಗೆ ಪರೀಕ್ಷೆ? ಪರೀಕ್ಷೆ ಅಲ್ಲ ದೇವಿ, ಪರಿಸ್ಥಿತಿ. ಆಕೆಯನ್ನು ಈ ಮನೆಯಿಂದ ಕಳಿಸಿದ್ದು ನಾನೇ. ಸಕುಬಾಯಿ ಇಲ್ಲಿಗೆ ಬರದ ಹೊರತು ನಾನೀ ಮನೆಯ ಹೊಸಲನ್ನು ದಾಟುವ ಹಾಗಿಲ್ಲ. ಪರಮೇಶ್ವರ, ಕರುಣಾಸಾಗರ, ಸಕ್ಕುಬಾಯಿಗೆ ಪುನರ್ಜನ್ಮ ಪ್ರಸಾದಿಸು ಸ್ವಾಮಿ. ಆಕೆ ಬದುಕಿ ಮನೆಗೆ ಹಿಂದಿರುಗಿ ಬಂದರೇನೆ ನನ್ನ ಸ್ವಾಮಿ ನನ್ನ ಬಳಿಗೆ ಬರುವರು. ರುಕ್ಮಿಣಿ, ಪರಮಪುರುಷನಾದ ಶ್ರೀಹರಿಗೆ ಸಾಧ್ಯವಾಗದ ಕಾರ್ಯ ಯಾವುದಿದೆ ಈ ಜಗತ್ತಿನಲ್ಲಿ? ಆ ಪಾಂಡುರಂಗ ಬಾ ಎಂದು ಕರೆದರೆ ಸಕ್ಕುಬಾಯಿ ಎದ್ದು ಬರುವುದಿಲ್ಲವೇ? ನನ್ನವರು ನನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ಕೃಪೆ ಮಾಡು ಚಂದ್ರಮೌಳಿ. ರುಕ್ಮಿಣಿ, ಕೃಷ್ಣನ ಲೀಲಾ ವಿನೋದದಲ್ಲಿ ಇದೂ ಒಂದು ಲೀಲೆ. ನಿನ್ನ ಅಭೀಷ್ಟ ಪ್ರಾಪ್ತಿರಸ್ತು. ಇಲ್ಲೇ ಪಂಡ್ರಾಪುರದಲ್ಲಿ. ನಡೆಯಪ್ಪ, ನಿಮ್ಮೂರ್ಗೆ ಹೋಗೋಣ.
ನಿಮ್ ಮನೆಯವರು ನಿಂಗೋಸ್ಕರ ಕಾಯ್ತಾ ಇರ್ತಾರೆ. ಬಾಮ್ಮ ಬಾ ಬಾ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಕೃಷ್ಣ ಇಲ್ಲಿ ಕೇಶವಾಯ ನಮಃ ಇಲ್ಲೇ ಇದೀನಲ್ಲ. ನೀನ್ ಪುಟ್ಟ ಕೃಷ್ಣ ತಗೊಂಬಮ್ಮ. ರಾಮೋದರಾಯ ನಮಃ ವೆಂಕಟೇಶನಾಯ ನಮಃ. ಅನ್ಯಾಯ ಆಗೋಯ್ತು. ಹೇಳೋ ಬಾವ, ಏನಾಯ್ತು? ಈ ಚಿಕ್ಕ ವಯಸ್ಸಲ್ಲಿ ಬಾಳ ಒಟ್ಟಿ ಆಗೋಯ್ತಲ್ಲ. ಬಾಯಿ ಮುತ್ರಂತ ಸೊಸೆನ ಬದುಕಿರೋವಾಗ್ಲೇ ಸಾಯಿಸ್ತೀರಾ? ಅಮ್ಮ ಸತ್ಯವಾಗ್ಲೂ ಸತ್ತೋದ್ಲಮ್ಮ. ನಿನ್ ಬುದ್ಧಿ ಪಾಂಡ್ರಾಗ ಬಂದಿದ್ದೀಲಿ. ಅವ್ನು ಪಾದ ಮೇಲೆ ಬಿದ್ದು ಪ್ರಾಣ ಬಿಟ್ಬಿಟ್ಟು ಬಾಯ್ ಬಂದಾಗ ಮಾತಾಡ. ನಿಜವಾಗ್ಲು ಬೇಕಾದ್ರೆ ಅವಳ ಮೈ ಮೇಲೆ ಹಾಕೊಂಡಿದ್ದು ಒಡವೆಗಳಿದೆ ನೋಡೋಣ. ನಮ್ ಕೈಯಾರ ನಾವೇ ಸಂಸ್ಕಾರ ಮಾಡ್ಬಂದು ಓ ಭಾವ. ಒಡವೆ ಏನೋ ಸಕ್ಕುದೆ, ಆದ್ರೆ ಇವ್ರು ಯಾಕೆ ಈ ತರ ಮಾತಾಡ್ತಾ ಇದಾರೆ? ಚೆನ್ನಾಗಿದ್ದೀರಾ? ಪಂಡ್ರಾಪುರಕ್ಕೆ ಹೋಗಿದ್ರಾ? ಪಾಂಡುರಂಗನ್ ನೋಡಿದ್ರಾ? ಏನ್ ಹಾಕ್ ಬಾಯ್ ಬಿಟ್ಕೊಂಡು ನೋಡ್ತಿದ್ದೀರಾ? ನನ್ ಸೊಸೆ ಸತ್ತೋದ್ಲು ಅಂದ್ರಲ್ಲ, ನಿಮ್ಮಿಬ್ಬರಿಗೆ ಏನಾಗಿದೆ? ಅಮ್ಮ ಸಕ್ಕು ಬಾಯ್ ತಾಯಿ, ನಮ್ ಕಣ್ಣು ನಾವೇ ನಮ್ಮದಾಗಿದೆ. ಇದೇನು ವಿಚಿತ್ರವಪ್ಪ ಪಾಂಡುರಂಗ. ಸ್ವಾಮಿ, ಪೂಜೆ ವೇಳೆ ಬೀರು ಹೋಗುತ್ತೆ, ಬನ್ನಿ ಕುತ್ಕೊಳ್ಳಿ, ಸಂಕಲ್ಪ ಮಾಡಬೇಕು. ನೀವು ಹೋಗ್ಬೇಡ್ವೆ, ಸರಿಯಾಗಿ ನೋಡಿ ಅವಳೇನ ಸಕ್ಕುದಕ್ಕಿದ್ದಲ್ರಿ. ಅಯ್ಯೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ ರೀ. ಯಾವ್ದೋ ಭೂತ ಇರ್ಬೇಕು. ಭೂತವಾದ್ರೆ ಇಬ್ರು ಆಗ್ತಾರೆ. ಕಾಲಿದೆಯಲ್ಲ. ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಸೌ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭೆ ಯಾವಚ್ಛಿತ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ. ಪಾಂಡುರಂಗ, ಇದೇನ ಆಶ್ಚರ್ಯ? ಇನ್ನೊಬ್ಳು ಸಕ್ಕು, ಅಲ್ಲೊಬ್ಳು ಸಕ್ಕು. ಇವರಿಬ್ರೇ ಅಲ್ಲ, ಮೂರನೇ ಸಕ್ಕು ಬಾಯಿನ ನಾವೇ ನಮ್ ಕೈಯಾರ ಬೆಂಕಿ ಸುಟ್ಟು ಬಂದಿದ್ದೀವಿ. ಇದೇನು ವಿಚಿತ್ರ ಪಾಂಡುರಂಗ. ಯಾರಮ್ಮ ನೀನು? ನನ್ ಸೊಸೆ ಇದ್ದಾಗೆ ಇದೆಯಲ್ಲ. ಅಯ್ಯೋ ನಾನೇ ಅತ್ತೆ, ನಿಮ್ ಸಕ್ಕು. ಹಾಗಾದ್ರೆ ಇವಳು? ಅವ್ರ್ಯಾರು ನನಗ್ ಗೊತ್ತಿಲ್ಲ. ನಾನು ಈ ಮನೆನ ಉದ್ಧಾರ ಮಾಡಕ್ ಬಂದಿರೋಳು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ಪಾಂಡುರಂಗನ ಆಣೆ, ನಾನೇ ನಿಮ್ ಸೊಸೆ. ರೂಪ ಆಕಾರದಲ್ಲಿ ಇಬ್ರು ಒಂದೇ ತರ ಇದ್ದಾರೆ. ಇವರಿಬ್ರಲ್ಲಿ ನಮ್ಮ ಶ್ರೀಪತಿ ಧರ್ಮಪತ್ನಿ ಯಾರು? ಅದನ್ನ ನಾನ್ ವಿಚಾರಿಸ್ತೀನಿ. ಏನಮ್ಮ ಇವಳು ಯಾರು? ಇವಳೇ ನಿಜವಾದ ಸಕ್ಕುಬಾಯಿ. ಎಲ್ಲಿಂದ ಕರ್ಕೊಂಡ್ ಬಂದ್ರಿ? ಸ್ಮಶಾನದಿಂದ. ಸಕ್ಕು, ಯಾಕಮ್ಮ ನಗ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಅತ್ತೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು, ಸ್ಮಶಾನಕ್ಕೆ ಹೋಗಲೇಬೇಕು. ಅಲ್ಲಿಂದ ಕರ್ಕೊಂಡು ಬಂದೆ ಅಂದ ತಕ್ಷಣ ಈ ಜನಕ್ಕೆ ಅದೆಷ್ಟು ಭಯ. ಏನಮ್ಮ, ನೀವು ಬಂದ ಕೆಲಸ ಮುಗೀತಾ? ಅರ್ಧ ಕೆಲಸ ಮುಗೀತು. ಅಮ್ಮ ಇವಳೇ ನಿಮ್ ಸೊಸೆ. ಇನ್ನೂ ಅನುಮಾನವೇ ಅತ್ತೆ? ರಾಶಿ ರಾಶಿ ಜೋಳ ಕೊಟ್ಟು ನೀವು ನನಗೆ ಬೀಸಿ ಹಿಟ್ಟು ಮಾಡು ಅಂತ ಹೇಳಿಲ್ವೇ? ರಂಗ ರಂಗ ಅಂತ ಹಂಬಲಿಸ್ತಾ ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡ್ಬೇಕು ಅಂದಿದ್ದಕ್ಕೆ ನೀವು ನನ್ನ ಕಂಬ ಕಟ್ಟಾಕ್ಲಿಲ್ವೇ? ಜ್ಞಾಪಿಸ್ಕೊಡಿ ಅತ್ತೆ. ಎಲ್ಲ ಸರಿಯಾಗಿ ಹೇಳ್ತಾ ಇದ್ದಾಳಲ್ಲ. ಏನ್ ಸರಿ? ನಾನ್ ಕೇಳ್ತೀನಿ ಅತ್ತೆ. ಏನಮ್ಮ, ಕಂಬಕ್ಕೆ ಕಟ್ಟಿದ್ ನೀನು ಪಂಡ್ರಾಪುರಕ್ಕೆ ಹೇಗ್ ಹೋದೆ? ಈಗ ಸತ್ಯ ಏನು ಅಂತ ಗೊತ್ತಾಗತ್ತೆ. ಏನ್ರಿ ನೀವು ಹೀಗಂತೀರಲ್ಲ? ನೀವೇ ತಾನೇ ನನಗ್ ಹಗ್ಗ ಬಿಚ್ಚಿ ಪಂಡ್ರಾಪುರಕ್ಕೆ ಕಳಿಸಿದ್ದು? ನಾನ? ಸುಳ್ಳು, ಶುದ್ಧ ಸುಳ್ಳು. ನನ್ನ ಸಕ್ಕು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅಮ್ಮ, ಇವಳು ಯಾರೋ ಬೇರೆ. ಇವಳು ಕಥೆದಾಚೆ ತಳ್ಳು. ಅಮ್ಮ, ನೀವ್ ಯಾರೋ ನನಗ್ ಗೊತ್ತಿಲ್ಲ. ಯಾಕೆ ಇಲ್ಲಿ ಬಂದಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇನ್ ಅಪರಾಧ ಮಾಡಿದ್ದೀನಿ? ನಾನೇನ್ ಅನ್ಯಾಯ ಮಾಡಿದ್ದೀನಿ? ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದೀರಾ? ಮಾತಾಡಿ ತಾಯಿ, ಮಾತಾಡಿ. ಯಾರ್ ನೀವು? ಹೇಳಿ, ಯಾರ್ ನೀವು? ನಾನ್ ಯಾರೆನ್ನುವುದು
ಇನ್ನೂ ನಿಮಗೆ ಅರ್ಥವಾಗಲಿಲ್ಲವೇ? ಒಮ್ಮೆ ನನ್ನನ್ನೇ ದೃಷ್ಟಿಸಿ ನೋಡು. ರಂಗ ಸ್ವಾಮಿ, ಪ್ರಭು ಪಾಂಡುರಂಗ, ಕಣ್ಣೆದುರಿಗೆ ಇದ್ದ ನಿನ್ನನ್ನು ಕಾಣದೆ ಊರೂರು ಅಲ್ಲದನಲ್ಲ ಸ್ವಾಮಿ. ನಿನ್ನ ಪಾದ ಪೂಜೆ ಮಾಡಬೇಕಾಗಿದ್ದ ನಾನು ನಿನ್ನಿಂದಲೇ ಪಾದ ಸೇವೆ ಮಾಡಿಸ್ಕೊಂಡೆ. ಅಲ್ಲದೆ ನಿನ್ನ ಅಯ್ಯೋ ಸ್ವಾಮಿ. ಕೃಷ್ಣ, ನಿನ್ಗೆಂಥ ಕರುಣೆಯಪ್ಪ. ನನ್ನಂತ ಪಾಪಿ ಜೊತೆಲಿದ್ದು ನನ್ನನ್ನು ಉದ್ಧಾರ ಮಾಡಿದೆ ಸ್ವಾಮಿ. ಪಾಂಡುರಂಗ, ನೀನು ಅಂತ ತಿಳಿದೆ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ನಲ್ಲಪ್ಪ. ಮಹಾಪಾಪಿ, ನಿಮ್ ಬುದ್ಧಿಗೆ ತಕ್ಕಾಗ ಮಾಡಿದ್ದೀರಿ. ಪಾಂಡುರಂಗ ನಿಮ್ಮನ್ನು ಕ್ಷಮಿಸಿದಾನಲ್ಲ. ವಾಸುದೇವ, ಹೋಗ್ಬೇಕಾದ್ರೆ ನನ್ನ ಒಬ್ಬನಿಗಾರು ಒಂದು ಮಾತು ಹೇಳಬಾರ್ದೇನಪ್ಪ? ಕೃಷ್ಣ, ದೇವಕಿ ಕಂದ, ಕರುಣಾ ಸಾಗರ, ನನಗೆ ಯಾಕಪ್ಪ ಪುನರ್ಜನ್ಮ ಕೊಟ್ಟೆ? ನನ್ನನ್ನು ಯಾಕೆ ಸಂಸಾರ ಸಾಗರದಲ್ಲಿ ಮತ್ತೆ ತಳೆದೆ? ಬೇಡ ತಂದೆ, ಬೇಡ. ನನ್ನ ನಿನ್ನ ಹತ್ರ ಕರೆದುಕೋ, ನನ್ನ ನಿನ್ನ ಹತ್ರ ಕರೆದುಕೋ ಸ್ವಾಮಿ. ಸಕ್ಕುಬಾಯಿ, ಏಳು. ಪ್ರಭು, ಸಕ್ಕುಬಾಯಿ, ನಿನ್ನನ್ನು ಪಂಢರಾಪುರಕ್ಕೆ ಕಳಿಸಿದವನು ನಾನೇ. ನನಗಾಗಿ ನೀನು ಪಂಢರಾಪುರಕ್ಕೆ ಹೋದೆ, ನಿನಗಾಗಿ ನಾನು ಈ ಮನೆಗೆ ಬಂದೆ. ಭಗವಂತನ ಪ್ರೇಮ ನಿನ್ನನ್ನು ಅಲ್ಲಿಗೆ ಸೆಳೆಯಿತು, ಭಕ್ತಿಯ ಶಕ್ತಿ ನನ್ನನ್ನಿಲ್ಲಿಗೆ ಸೆಳೆಯಿತು. ಈಗ ಈ ಸಂಸಾರ ಆನಂದ ಸಾಗರವಾಯಿತು. ನಿನ್ನ ಕರ್ತವ್ಯವಿನ್ನೂ ಮುಗಿದಿಲ್ಲ. ನಿನ್ನಿಂದ ಭಕ್ತಿಯ ಪಂಥ ಬೆಳೆಯಲಿ, ಭಕ್ತಿಯ ಮಹಿಮೆ ತಿಳಿಯಲಿ. ಸಂಸಾರದಲ್ಲಿದ್ದು ಮುಕ್ತಿಯ ಪಡೆಯಲು ಸಾಧ್ಯವೆಂಬ ಸತ್ಯ ನಿನ್ನಿಂದ ಜಗತ್ತಿಗೇ ತಿಳಿಯಲಿ.